ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ನಮ್ಮ ಭಾರತದ ಜೀವಾಳ ಯಾವುದಪ್ಪ ಅಂತ ಹೇಳಿದ್ರೆ ವೇದಗಳು. ವೇದ ಉಪನಿಷತ್ತು ಇದು ಭಾರತದ ಬೆನ್ನೆಲುಬು. ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನು ಹೇಳ್ತಾರೆ, ಎಂದೆಂದಿಗೆ ಭಾರತ ವೇದ ಮಾರ್ಗವನ್ನು ಬಿಟ್ಟು ಬೇರೆ ಕಡೆ ಹೋಗಿದೆಯೋ, ಎಂದೆಂದಿಗೆ ಭಾರತ ವೇದಗಳನ್ನು ಉಪನಿಷತ್ತುಗಳನ್ನು ಮರೆತಿದೆಯೋ ಅಂದಂದಿಗೆ ಭಾರತ ಪರಾಭವವನ್ನು ಕಂಡಿದೆ, ಸೋಲನ್ನು ಕಂಡಿದೆ. ಎಂದೆಂದಿಗೆ ಭಾರತ ವೇದಗಳನ್ನು ನೆನಪಿಸಿಕೊಂಡು ವೇದಗಳನ್ನು ಅನುಷ್ಠಾನಕ್ಕೆ ತಂದುಕೊಂಡಿದೆಯೋ ಹಾಗೆಲ್ಲ ಭಾರತ ವಿಜಯವನ್ನು ಕಂಡಿದೆ. ಈ ಮಾತನ್ನು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಭಾರತದ ಬೆನ್ನೆಲುಬು ಯಾವುದಪ್ಪ ಅಂತ ಹೇಳಿದ್ರೆ ಆಧ್ಯಾತ್ಮಿಕ ಸಂಪತ್ತು. ಭಾರತದ ನಿಜವಾದ ಸತ್ವ ಇರೋದು ಆಧ್ಯಾತ್ಮಿಕತೆಯಲ್ಲಿ, ಪಾರಮಾರ್ಥಿಕತೆಯಲ್ಲಿ, ತಪಸ್ಸಿನಲ್ಲಿ, ಸತ್ಯದಲ್ಲಿ, ಜ್ಞಾನದ ಅನ್ವೇಷಣೆಯಲ್ಲಿ. ಅದಕ್ಕೆ ವಿರುದ್ಧವಾದದ್ದು ಪಾಶ್ಚಿಮಾತ್ಯರ ದೃಷ್ಟಿಕೋನ. ಭೌತಿಕ ಸಂಪತ್ತು, ಭೋಗ ಸಂಪತ್ತು, ಇದರ ಬೆನ್ನ ಹಿಂದೆ ಅವರು ಬಿದ್ದರು. ಭಾರತೀಯರಾದ ನಾವು ಸತ್ಯದ ಅನ್ವೇಷಣೆಯಲ್ಲಿ ತೊಡಗಿಸ್ಕೊಂಡ್ವಿ. ಈ ಜಗತ್ತು ಅಂದರೆ ಏನು, ಜೀವ ಅಂದರೆ ಏನು, ಈಶ್ವರ ಅಂದರೆ ಏನು, ನಾವು ಅಂತರ್ಮುಖಿಗಳಾದ್ವಿ, ಅವರು ಬಹಿರ್ಮುಖರಾದರು. ಇದನ್ನು ಅನೇಕ ದಾರ್ಶನಿಕರು ಹೇಳ್ತಾರೆ. ಭಾರತ ಎಂದೆಂದಿಗೆ ತಪಸ್ಸಿನಿಂದ ವಿಮುಖವಾಗಿದೆಯೋ ಅಂದಂದು ಅದು ವಿಫಲವಾಗಿದೆ. ಅಂತಹ ವಿಸ್ಮೃತಿ ಆ ಒಂದು ಕಾಲಘಟ್ಟದಲ್ಲಿ ಶ್ರೀ ಶಂಕರ ಭಗವತ್ಪಾದರು ಅವತಾರ ಮಾಡೋದಕ್ಕಿಂತ ಮುಂಚೆ ಅವರು ಅವತಾರ ಮಾಡುವಂಥ ಸಂದರ್ಭದಲ್ಲಿ ಅಂತ ಒಂದು ಕಾಲಘಟ್ಟ ನಿರ್ಮಾಣ ಆಗಿತ್ತು. ಭೋಗವೇ ನಿಜವಾದ ಲಕ್ಷ್ಯ, ಮನುಷ್ಯನ ನಿಜವಾದ ಗುರಿ ಭೋಗ. ದೇವರಿಲ್ಲ, ಪಾಪ ಪುಣ್ಯಗಳಿಲ್ಲ, ಸ್ವರ್ಗ ನರಕಗಳಿಲ್ಲ. ಈ ಯಜ್ಞ ಯಾಗಾದಿಗಳ ಹಿಂದೆ ಯಾವ ಅರ್ಥವೂ ಇಲ್ಲ. ವೇದಗಳನ್ನು ಯಾರೋ ಬರೆದಿಟ್ಟಿದ್ದಾರೆ, ಅರ್ಥವಿಲ್ಲದವರು. ನಮ್ಮ ಬುದ್ಧಿಗೆ ತೋಚದಾಗಿ ನಾವು ಜೀವನ ಮಾಡೋದೇ ನಿಜವಾದ ಧರ್ಮ. ನಮ್ಮ ಮನಸ್ಸಿಗೆ ಏನು ಹಿಡಿಸುತ್ತೋ ಅದರ ರೀತಿ ನಾವು ಜೀವನ ಮಾಡಿದ್ರೆ ಅದೇ ನಿಜವಾದ ಧರ್ಮ ಅನ್ನುವಂಥ ದೊಡ್ಡ ವಿಸ್ಮೃತಿ ಆಗಿನ ಕಾಲಘಟ್ಟದಲ್ಲಿ ಉಂಟಾಗಿತ್ತು. ಅಷ್ಟೇ ಅಲ್ಲ, ಅನೇಕ ವಿಧವಾದ ಗೊಂದಲಗಳು, ಅನೇಕ ವಿಧವಾದ ಭಿನ್ನಾಭಿಪ್ರಾಯಗಳು. ನಾಸ್ತಿಕರ ಗುಂಪು ಒಂದು ಕಡೆ, ಆಸ್ತಿಕರ ಒಳಗಡೆನೆ ಇನ್ನೊಂದು ಘರ್ಷಣೆ. ನಿನ್ನ ಮಾರ್ಗ ತಪ್ಪು, ನಿನ್ನ ಮಾರ್ಗ ತಪ್ಪು, ನನ್ನ ಮಾರ್ಗ ಸರಿ. ಈ ರೀತಿ ಅನೇಕ ವಿಧವಾದ ಗೊಂದಲಗಳು ಆ ಕಾಲಘಟ್ಟದಲ್ಲಿ ಉಂಟಾಗಿದ್ವು. ಅಂತಹ ಸಂದರ್ಭದಲ್ಲಿ ಶ್ರೀ ಶಂಕರ ಭಗವತ್ಪಾದರ ಅವತಾರವಾಯಿತು. ಕಲಿಯುಗದಲ್ಲಿ 2000 ವರ್ಷಗಳು ಗತಿಸಿದ ಮೇಲೆ ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ಮಹರ್ಷಿಗಳು ಊಹೆ ಮಾಡಿದ್ದು. ಅನೇಕ ಪುರಾಣಗಳಲ್ಲಿ ಇದರ ಕುರಿತಾಗಿ ಆಖ್ಯಾನ ಬರುತ್ತೆ. ಬ್ರಹ್ಮಾದಿ ದೇವತೆಗಳು ಹೋಗಿ ಶಿವನನ್ನು ಪ್ರಾರ್ಥನೆ ಮಾಡ್ತಾರಂತೆ. 2000 ವರ್ಷಗಳು ಗತಿಸಿ ಹೋಗಿದೆ, ಈ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅನೇಕ ವರ್ಷಗಳ ಹಿಂದೆ ನೀನು ಕೈಲಾಸದಲ್ಲಿ ಅಪ್ಪಣೆ ಕೊಡಿಸಿದ ಹಾಗೆ ಯತಿರೂಪದಿಂದ ಬಂದು ಅವತಾರ ಮಾಡಿ ಲೋಕವನ್ನು ಉದ್ಧಾರ ಮಾಡು ಅಂತ ಋಷಿಗಳು, ದೇವತೆಗಳು ಇವರೆಲ್ಲ ಪ್ರಾರ್ಥನೆ ಮಾಡಿಕೊಂಡಾಗ ಆ ಪರಮೇಶ್ವರ ಶಂಕರ ಭಗವತ್ಪಾದರ ರೂಪಿನಿಂದ ಅವತಾರ ಮಾಡಿದ. ಸ್ವಾಮಿ ವಿವೇಕಾನಂದರು ಹೇಳೋ ಹಾಗೆ, ದಿಸ್ ಟೈಮ್ ದ ಇನ್ಕಾರ್ನೇಷನ್ ಟು ಪ್ಲೇಸ್ ಇನ್ ದ ಸೌತ್. ಭಗವಂತನ ಅವತಾರ ಈ ಬಾರಿ ದಕ್ಷಿಣ ಭಾರತದಲ್ಲಾಯಿತು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಎಂದೆಂದಿಗೆ ಧರ್ಮಗ್ಲಾನಿ ಆಗುತ್ತೋ ಅಂದಂದಿಗೆ ನಾನು ಅವತಾರ ಮಾಡ್ತೀನಿ. ಯುಗೆ ಯುಗೆ ಅಂತ ಹೇಳಿದ್ರೆ ಕಾಲ ಕಾಲಕ್ಕೆ ತಕ್ಕ ಹಾಗೆ ಅಂತ ಅರ್ಥ. ಪ್ರತಿ ಯುಗಕ್ಕೊಮ್ಮೆ ಅಂತ ಅರ್ಥ ಅಲ್ಲ. ಎಂದೆಂದಿಗೆ ಅವಶ್ಯಕತೆ ಬೀಳುತ್ತೋ ಅಂದಂದಿಗೆ ನಾನು ಅವತಾರ ಎತ್ತೀನಿ ಅಂತ. ಶಂಕರ ಭಗವತ್ಪಾದರು ಜ್ಞಾನಾವತಾರ, ಪರಮಶಿವನ ಅವತಾರ, ಯತಿರೂಪದ ಅವತಾರ.
ಸನ್ಯಾಸ ಧರ್ಮವನ್ನು ಪುನರುದ್ಧಾರ ಮಾಡಿ ತ್ಯಾಗದ ಮಹಿಮೆಯನ್ನು ಜಗತ್ತಿಗೆ ಬೋಧನೆ ಮಾಡೋದಕ್ಕೆ ಅವರು ಈ ಬಾರಿ ದಕ್ಷಿಣ ಭಾರತದಲ್ಲಿ ಅವತಾರ ಮಾಡಿದ್ರು ಅಂತ ಹೇಳಿ ಅನೇಕ ಜನ ಪ್ರಾಜ್ಞರು ಕೊಂಡಾಡ್ತಾರೆ. ನಮ್ಮ ಆಸ್ತಿಕ ದರ್ಶನಗಳಲ್ಲಿ ಆಗಿನ ಕಾಲಘಟ್ಟದಲ್ಲಿ ಯಾವ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅಂತ ಹೇಳಿದ್ರೆ, ಗಾಣಾಪತ್ಯ ಮತ, ಸೌರಮತ, ಲಕ್ಷ್ಮೀ ಮತ, ಸಾರಸ್ವತ ಮತ, ಇಂದ್ರಮತ, ವರುಣ ಮತ, ಹೀಗೆ ನಾವು ಗಣಪತಿಯನ್ನು ಮಾತ್ರ ಪೂಜೆ ಮಾಡ್ತೀವಿ, ಮಿಕ್ಕ ದೇವತೆಗಳನ್ನು ನಾವು ಒಪ್ಪುವುದಿಲ್ಲ ಅಂತ ಹೇಳಿ ಅದೊಂದು ಪಂಥ. ನಾವು ಸರಸ್ವತಿಯನ್ನು ಪೂಜೆ ಮಾಡೋರು, ನಾವು ಮಿಕ್ಕ ಯಾವ ದೇವತೆಗಳನ್ನು ಒಪ್ಪೋರಲ್ಲ ಅಂತ ಹೇಳಿ ಹಣೆಯ ಮೇಲೆ ಪುಸ್ತಕದ ಲಾಂಛನವನ್ನು ಬರೆಕೊಂಡು ಶಾರದಾ ಉಪಾಸನೆಯನ್ನು ಬಿಟ್ಟು ಇನ್ನೇನೂ ಮಾಡದೇ ಇರತಕ್ಕಂಥ ಒಂದು ಗುಂಪಿನ ಜನ. ಮನುಷ್ಯನಿಗೆ ಸ್ವರ್ಗ ನರಕಗಳ ಅನುಭವವನ್ನು ಮಾಡಿಕೊಟ್ಟು ಪರಿಶುದ್ಧನನ್ನಾಗಿ ಮಾಡೋವನು ಯಮಧರ್ಮರಾಜ, ನಾವು ಅವನನ್ನೇ ಪೂಜೆ ಮಾಡ್ತೀವಿ, ಮಿಕ್ಕ ಯಾವ ಒಂದು ತತ್ವ ಸಿದ್ಧಾಂತವನ್ನಾಗಲಿ, ಮಿಕ್ಕ ಯಾವ ಉಪಾಸನಾ ಮಾರ್ಗವನ್ನಾಗಲಿ, ಯೋಗ ಮಾರ್ಗವನ್ನಾಗಲಿ ನಾವು ಒಪ್ಪೋದಿಲ್ಲ ಅನ್ನೋ ಒಂದು ಪಂಥ, ಒಂದು ಕಡೆ ಜನ. ಆಪಾದ ಮಸ್ತಕವು ಕಾಲಿನಿಂದ ತಲೆಯವರೆಗೆ ಕುಂಕುಮದ ಲೇಪವನ್ನು ಮಾಡಿಕೊಂಡು ಲಕ್ಷ್ಮಿಗನ್ನೇ ಪರದೈವ ಅಂತ ಭಾವಿಸಿಕೊಂಡು ಲಕ್ಷ್ಮಿ ಉಪಾಸನೆ ಮಾಡ್ತಕ್ಕಂಥ ಒಂದು ಗುಂಪಿನ ಜನ. ಮಿಕ್ಕ ಎಲ್ಲವನ್ನು ಅವರು ತಿರಸ್ಕಾರ ಮಾಡಿಬಿಟ್ಟಿದ್ರು. ಅಗ್ನಿ ಮತಸ್ಥರು, ಅಗ್ನಿಗನ್ನೇ ನಾವು ಪರದೈವ ಅಂತ ಪೂಜೆ ಮಾಡ್ತೀವಿ. ಹೀಗೆ ಭಾರತದಲ್ಲಿ ಅನೇಕ ಪಂಥಗಳು ಹುಟ್ಟುಕೊಂಡು ಈ ಪಂಥದವರಿಗೆ ಆ ಪಂಥದವ್ರು ನೋಡಿದ್ರೆ ಆಗೋದಿಲ್ಲ, ಆ ಪಂಥದವ್ರನ್ನ ಈ ಪಂಥದವ್ರು ನೋಡಿದ್ರೆ ಆಗೋದಿಲ್ಲ. ನಾವೆಲ್ಲ ಬೇರೆ ಬೇರೆ, ನಮ್ಮ ಮಾರ್ಗಗಳು ಬೇರೆ ಬೇರೆ, ಈ ರೀತಿಯಾದಂಥ ಕಂದಕ ಸೃಷ್ಟಿಯಾಗುವುದಿತ್ತು. ಆಗ ಶಂಕರ ಭಗವತ್ಪಾದರು ಅವತಾರ ಮಾಡಿ ನಿಮ್ಮೆಲ್ಲ ಮಾರ್ಗಗಳು ಕೊನೆಯಲ್ಲಿ ತಗೊಂಡೋಗೋದು ಆ ಒಬ್ಬ ಪರಬ್ರಹ್ಮನ ಕಡೆಗೆ. ನಿಮ್ಮೆಲ್ಲ ಪಂಥಗಳಿರಬಹುದು, ನಿಮ್ಮ ಸಾಧನಾ ಮಾರ್ಗಗಳಿರಬಹುದು, ಇದೆಲ್ಲ ಹುಟ್ಟುಕೊಂಡಿದ್ದು ವೇದಗಳಿಂದ. ವೇದಗಳೇ ನಿಮ್ಮ ಮಾರ್ಗಗಳಿಗೆ ಮೂಲ. ನಿಮ್ಮ ಮಾರ್ಗಗಳಿಗೆ ಕುರುಹುಗಳು ಅಲ್ಲಿದೆ, ನಿಮ್ಮ ಬೇರು ಅಲ್ಲಿದೆ. ಈ ವೇದ ಮಾರ್ಗವನ್ನು ನೀವು ಅನುಸರಿಸಿದರೆ ನೀವು ಮುಕ್ತಿಯನ್ನ ಸುಲಭವಾಗಿ ಪಡೆಯಬಹುದು. ಒಂದು ದೇವತೆಯನ್ನ ನಾನು ಉಪಾಸನೆ ಮಾಡ್ತಿದ್ದೀನಿ ಅಂದ ಮಾತ್ರಕ್ಕೆ ಇನ್ನೊಂದು ದೇವತೆಯನ್ನ ದ್ವೇಷ ಮಾಡೋದು ತುಂಬಾ ತಪ್ಪು. ಒಬ್ಬನೇ ಪರಬ್ರಹ್ಮ ದೇಶ ಕಾಲಕ್ಕೆ ತಕ್ಕಂತೆ, ಆಯಾ ಪರಿಸ್ಥಿತಿಗೆ ತಕ್ಕಂತೆ ಅವತಾರವನ್ನು ಮಾಡಿ ಬೇರೆ ಬೇರೆ ರೂಪಗಳಿಂದ ಭಕ್ತರನ್ನ ಪರಿರಕ್ಷಣೆ ಮಾಡ್ತಿದ್ದಾನೆ. ಒಬ್ಬನೇ ಭಗವಂತ ಸೃಷ್ಟಿ ಮಾಡುವಾಗ ಬ್ರಹ್ಮ ಅಂತ ಕರೆಸ್ಕೊಳ್ತಾನೆ, ಸ್ಥಿತಿ ಮಾಡುವಾಗ ಅವನ್ನ ವಿಷ್ಣು ಅಂತ ಕರಿತೀವಿ, ಲಯ ಮಾಡುವಾಗ ಶಿವ ಅಂತ ಕರಿತೀವಿ. ಒಬ್ಬನೇ ಭಗವಂತನ ವಿವಿಧವಾದಂತಹ ರೂಪಗಳು ಇವೆಲ್ಲ ಅಂತ ಹೇಳಿ ಅವರನ್ನೆಲ್ಲ ಒಗ್ಗೂಡಿಸಿದ್ರು ಶಂಕರ ಭಗವತ್ಪಾದರು. ಉಪಾಸನಾ ಮಾರ್ಗದಲ್ಲಿ ಏಕತೆಯನ್ನು ತಂದರು. ಉಪಾಸನಾ ಮಾರ್ಗದ ಪರಮೋಚ್ಚ ಗುರಿ ಏನು ಅನ್ನೋದನ್ನು ಅವರಿಗೆಲ್ಲ ಬೋಧನೆ ಮಾಡಿಕೊಟ್ರು. ಭಾರತ ಸಾಂಸ್ಕೃತಿಕವಾಗಿ ಏಕವಾಗದೆ ಹೋದರೆ ಬಹಳ ದೊಡ್ಡ ವಿಪತ್ತು ಕಾದಿದೆ ಅಂತ ಶಂಕರ ಭಗವತ್ಪಾದರಿಗೆ ಗೊತ್ತಿತ್ತು. ಆದ್ದರಿಂದ ಸಾಂಸ್ಕೃತಿಕವಾಗಿ ಅಖಂಡ ಭಾರತವನ್ನು ಅವರು ಒಗ್ಗೂಡಿಸಿದ್ರು ಶಂಕರ ಭಗವತ್ಪಾದರು. ಈ ಎಲ್ಲ ಉಪಾಸನಾ ಮಾರ್ಗಗಳು ನಾನೇನು ಹೇಳಿದೆ, ಗಾಣಾಪತ್ಯರಿರಬಹುದು, ಶಾಕ್ತರಿರಬಹುದು, ಸೌರಮತದಿರಬಹುದು, ಕೌಮಾರ ಮತ ಇರಬಹುದು, ಎಲ್ಲರನ್ನೂ ಮತ್ತೆ ತಮ್ಮ ಮೂಲಕ್ಕೆ ಮರಳುವ ಹಾಗೆ ಮಾಡಿದ್ರು. ವೇದಗಳ ನಿಜವಾದ ಅರ್ಥವನ್ನು ತಿಳಿಸಿಕೊಟ್ರು. ವೇದಗಳಲ್ಲಿ ಎಲ್ಲೋ ಒಂದು ಕಡೆ ಒಂದು ವಾಕ್ಯ ಹೀಗೆ ಹೇಳುತ್ತೆ, ಇನ್ನೊಂದು ವಾಕ್ಯ ಇನ್ನೊಂದು ಕಡೆ ಇನ್ನೊಂದು ರೀತಿ ಬೋಧನೆ ಮಾಡುತ್ತೆ. ಆಗಿನ ಕಾಲದ ಕೆಲವು ಮೇಧಾವಿಗಳು ಅಂತ ತಮ್ಮನ್ನು ತಾವು ಗುರುತಿಸಿಕೊಂಡವರು ಇವೆಲ್ಲ ಸುಳ್ಳು, ಇವೆಲ್ಲ ವಿರುದ್ಧವಾದ ವಾಕ್ಯಗಳು, ನಿಮ್ಮ ವೇದಗಳಲ್ಲೇ ಒಮ್ಮತ ಇಲ್ಲ ಅಂತ ಹೇಳಿ ಅಪಪ್ರಚಾರ ಮಾಡಿ ಜನರನ್ನ ಧರ್ಮದಿಂದ ವಿಮುಖರನ್ನಾಗಿ ಮಾಡುವಂಥ ಒಂದು ಪ್ರಯತ್ನದಲ್ಲಿದ್ದರು. ವೇದ ಮಾರ್ಗದಿಂದ ವಿಮುಖರನ್ನಾಗಿ ಮಾಡೋದು, ಅವರನ್ನ ಮಾರ್ಗಚ್ಯುತರನ್ನಾಗಿ ಮಾಡೋದು, ಈ ಒಂದು ಪ್ರಯತ್ನ ಅವ್ಯಾಹತವಾಗಿ ನಡೆದಿತ್ತು. ಶಂಕರ ಭಗವತ್ಪಾದರು
ವೇದಗಳನ್ನು ಯಾವ ರೀತಿ ಅಧ್ಯಯನ ಮಾಡಬೇಕು, ವೇದ ವಾಕ್ಯಗಳು ಪರಸ್ಪರ ವಿರುದ್ಧವಾದವುಗಳಲ್ಲ, ಪರಸ್ಪರ ಪೂರಕಗಳು ಅಂತ ಹೇಳಿ ಅದನ್ನು ಅಧ್ಯಯನ ಮಾಡುವಂಥ ಒಂದು ಕ್ರಮವನ್ನು ತೋರಿಸ್ಕೊಟ್ರು. ಸಮನ್ವಯ ಮಾಡಿದ್ರು. ಸಾಧನಾ ಮಾರ್ಗಗಳನ್ನು ಸಮನ್ವಯ ಮಾಡಿದ್ರು, ಉಪಾಸನಾ ಮಾರ್ಗಗಳನ್ನು ಸಮನ್ವಯ ಮಾಡಿದ್ರು, ಅನೇಕ ವಿಧವಾದ ಪಂಥಗಳನ್ನು ಸಮನ್ವಯ ಮಾಡಿದ್ರು. ಎಲ್ಲ ಪಂಥಗಳನ್ನು ಸಮನ್ವಯ ಮಾಡಿ ನಿಮ್ಮ ಮಾರ್ಗಗಳಿಗೆಲ್ಲ ಮೂಲ ವೇದಗಳೇ ಅಂತ ಹೇಳಿ ಮತ್ತೆ ವೇದ ಮಾರ್ಗಕ್ಕೆ ಮರಳುವ ಹಾಗೆ ಮಾಡಿದ್ರು. ಒಂದು ವಿಚಾರವನ್ನು ನಾವು ಜ್ಞಾಪಕ ಇಟ್ಕೋಬೇಕು. ಶಂಕರರು ಯಾವುದೇ ಪಂಥವನ್ನ ವಿರೋಧಿಸಲಿಲ್ಲ. ಯಾರೋ ಒಬ್ಬ ನಾನು ಭಗವಂತನ ಪುತ್ರ, ಭಗವಂತನ ನನಗೆ ಆಜ್ಞೆ ಮಾಡಿದ್ದಾನೆ, ಇದುವರೆಗೂ ನೀವು ಏನೇನು ಮಾಡಿಕೊಂಡು ಬಂದಿದ್ರಿ ಅವೆಲ್ಲ ಸುಳ್ಳು, ನಾನು ಹೇಳೋದೇ ಸತ್ಯ ಅಂತ ಯಾರಾದರೂ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಅವಿವೇಕದ ಕೆಲಸ ಇಲ್ಲ. ಭಗವತ್ಪಾದರು ಹಾಗೆ ಮಾಡಲಿಲ್ಲ. ಸನಾತನವಾದ ಆ ಪರಂಪರೆ ಏನಿದೆ ಆ ಪರಂಪರೆಯನ್ನು ಉಳಿಸಿದ್ರು. ಆದರೆ ಆ ಮಾರ್ಗಗಳನ್ನು ಪರಿಶೋಧನೆ ಮಾಡಿ ಆ ಮಾರ್ಗಗಳಲ್ಲಿದ್ದಂತಹ ವೇದ ವಿರುದ್ಧವಾದ ಆಚರಣೆಗಳೇನಿದೆ ಅದನ್ನು ಮಾತ್ರ ಅವರು ಪರಿಶೋಧನೆ ಮಾಡಿ ಆ ಮಾರ್ಗಗಳನ್ನು ಶುದ್ಧಿ ಮಾಡಿದ್ರು, ಆ ಪಂಥಗಳನ್ನು ಶುದ್ಧಿ ಮಾಡಿದ್ರು, ಆ ಉಪಾಸನಾ ಕ್ರಮಗಳನ್ನು ಶುದ್ಧಿ ಮಾಡಿಕೊಟ್ರು. ನೋಡಪ್ಪ, ನೀವು ಅನಾದಿ ಕಾಲದಿಂದ ಮಾಡ್ಕೊಂಡು ಬಂದಿದ್ದೀರಾ ಈ ಮಾರ್ಗಗಳನ್ನು, ಈ ಉಪಾಸನೆಗಳನ್ನು, ಈ ರೀತಿ ದೇವತೆಗಳನ್ನು ನೀವು ಉಪಾಸನೆ ಮಾಡ್ಕೊಂಡು ಬಂದಿದ್ದೀರಾ. ಇವೆಲ್ಲ ಸರಿಯೇ, ಆದರೆ ಎಲ್ಲಿವರೆಗೂ ಸರಿ, ಎಲ್ಲಿವರೆಗೂ ಇದು ವೇದಕ್ಕೆ ವಿರುದ್ಧವಾಗಿ ಹೋಗೋದಿಲ್ಲ ಅಲ್ಲಿವರೆಗೂ ಸರಿ ಅಂತ ಹೇಳಿ ಆ ಉಪಾಸನಾ ಕ್ರಮಗಳಲ್ಲಿ ಇದ್ದಂತಹ ನ್ಯೂನತೆಗಳನ್ನು, ಆ ಪಂಥಗಳಲ್ಲಿದ್ದಂತಹ ನ್ಯೂನತೆಗಳನ್ನು ಸರಿಪಡಿಸಿ ವೇದ ಮಾರ್ಗಕ್ಕೆ ಆ ಪಂಥಗಳು ವೇದಗಳನ್ನು ಅನುಸರಿಸುವಾಗಿ ಮಾಡಿದ್ರು. ಇದು ನಿಜವಾದ ಅವತಾರ ಪುರುಷನ ಲಕ್ಷಣ. ರಾಮಕೃಷ್ಣ ಪರಮಹಂಸರು ಅದನ್ನೇ ಅನುಮೋದನೆ ಮಾಡ್ತಾರೆ. ಹಿಂದಿನದ್ದು ಎಲ್ಲ ತಪ್ಪು, ನಾನು ಹೇಳೋದೇ ಸರಿ ಅಂತ ಯಾರಾದರೂ ಹೇಳಿದ್ರೆ ಅದು ಅವಿವೇಕತನದ ಕೆಲಸ. ಯಾಕಂತ ಹೇಳಿದ್ರೆ ಎಲ್ಲ ಪಂಥಗಳು ನಮ್ಮನ್ನ ಕರ್ಕೊಂಡು ಹೋಗೋದು ಆ ಭಗವಂತನ ಹತ್ರ. ಮಾರ್ಗಗಳು ಬೇರೆ ಬೇರೆ ಇರಬಹುದು, ಆದರೆ ಗುರಿ ಮುಟ್ಟೋದು ನಾವು ಒಂದೇ ಕಡೆ. ಅದನ್ನು ಶಂಕರ ಭಗವತ್ಪಾದರು ನಿರೂಪಣೆ ಮಾಡಿ ಜನರಿಗೆ ಆ ಸತ್ಯ ದರ್ಶನವನ್ನು ಮಾಡಿಕೊಟ್ರು. ನೀವು ಗಣಪತಿನನ್ನಾದರೂ ಪೂಜೆ ಮಾಡಿ, ದೇವಿ ಭಗವಂತನನ್ನ ಗಣಪತಿ ಅಂತನಾದರೂ ಕರೀರಿ, ದುರ್ಗೆ ಅಂತನಾದರೂ ಕರೀರಿ, ಆತನನ್ನ ಪುರುಷನನ್ನಾದರೂ ಭಾವಿಸಿ, ಸ್ತ್ರೀ ಆಗಬೇಕಾದರೂ ನೀವು ಭಾವಿಸಿ, ಕುಮಾರನನ್ನಾಗಬೇಕಾದರೂ ಭಾವಿಸಿ, ಕುಮಾರಿಯನ್ನಾಗಿ ಬೇಕಾದರೂ ಭಾವಿಸಿ, ಶಕ್ತಿಯನ್ನಾಗಿ ಬೇಕಾದರೂ ಭಾವಿಸಿ. ನೀವು ಕೊನೆಗೆ ಆ ಉಪಾಸನೆ ಮಾಡ್ತಿರೋದು ಯಾರನ್ನ? ಆ ಭಗವಂತನನ್ನ, ಆ ಪರಬ್ರಹ್ಮನನ್ನ. ಪರಬ್ರಹ್ಮ ಅಂತಂದ್ರೆ ವೇದಾಂತದ ದೃಷ್ಟಿಕೋನಲ್ಲಿ ಭಗವಂತ. ಉಪಾಸನಾ ಮಾರ್ಗವಾಗಿ ತಗೊಂಡಾಗ ಅವನನ್ನ ಪರಮಾತ್ಮ, ರಾಮ, ಕೃಷ್ಣ, ಭಗವಂತ ಈ ರೀತಿ ಶಬ್ದಗಳಿಂದ ನಾವು ಕರಿತೀವಿ. ವೇದಾಂತದ ಪರಿಭಾಷೆಯಲ್ಲಿ ಅವನು ಪರಬ್ರಹ್ಮ. ಅವನು ಸಾಕಾರವೂ ಹೌದು, ನಿರಾಕಾರವೂ ಹೌದು. ಒಬ್ಬನೇ ಭಗವಂತನ ವಿವಿಧ ರೂಪಗಳು ಇವೆಲ್ಲ. ಆದ್ದರಿಂದ ನಿಮ್ಮಲ್ಲಿ ಈ ದ್ವೇಷ ತಕ್ಕುದಾದುದಲ್ಲ ಅಂತ ಹೇಳಿ ಒಂದು ಸಾಮರಸ್ಯವನ್ನ ಅವರು ಮೂಡಿಸಿದ್ರು. ಮತ್ತೆ ವೇದ ಮಾರ್ಗಗಳಲ್ಲಿ ಇದ್ದಂತಹ ಅನೇಕ ಗೊಂದಲಗಳನ್ನು, ಸಂದೇಹಗಳನ್ನು ಅವರು ಪರಿಹಾರ ಮಾಡಿದ್ರು. ನಾನು ಹಿಂದೆ ಹೇಳಿದೆ, ಒಂದು ವೇದವಾಕ್ಯ ಇನ್ನೇನೋ ಹೇಳುತ್ತೆ, ಇನ್ನೊಂದು ವೇದವಾಕ್ಯ ಇನ್ನೇನೋ ಹೇಳುತ್ತೆ ಅಂತ. ಇದಕ್ಕೊಂದು ದೃಷ್ಟಿಕೋನ ಕೊಟ್ಟರು. ನೋಡಪ್ಪ, ಈ ಮಾರ್ಗದಲ್ಲಿ ನೀವು ನೋಡಿದ್ರೆ ಎಲ್ಲ ಸಮನ್ವಯ ಆಗುತ್ತೆ. ಪುರಾಣಗಳಿಗೂ ವೇದಗಳಿಗೂ ಇದ್ದಂಥ ವೈರುಧ್ಯಗಳನ್ನು ತೊಡೆದು ಹಾಕಿದ್ರು. ಶಾಸ್ತ್ರಗಳಿಗೂ ಜನಾಭಿಪ್ರಾಯಗಳಿಗೂ ಪೂರ್ವಿಕರ ನಂಬಿಕೆಗಳಿಗೂ ಇದ್ದಂತಹ ಒಂದು ತೊಡಕುಗಳು ಏನಿತ್ತು ಅದನ್ನೆಲ್ಲ ಸಮನ್ವಯ ಮಾಡಿದ್ರು. ಇದನ್ನು ಈ ರೀತಿ ಅರ್ಥ ಮಾಡ್ಕೋಬೇಕು, ಈ ಉಪಾಸನೆಯನ್ನು ಹೀಗೆ ಮಾಡಬೇಕು, ನೀವು ಮಾಡ್ತಿರೋದೆಲ್ಲ ಸರಿ, ಆದರೆ ಈ ಕೆಲವೊಂದು ಆಚರಣೆಗಳನ್ನು ಬಿಟ್ಟು ಬಿಡಿ, ಇದು ಹಿಂಸಾತ್ಮಕವಾದ ಆಚರಣೆಗಳು, ಹಿಂಸೆಯನ್ನ ವೇದ ಎಂದಿಗೂ ಒಪ್ಪುವುದಿಲ್ಲ. ಕೆಲವೊಂದು ಹಿಂಸಾತ್ಮಕವಾದ ಆಚರಣೆಗಳು ಆ ಕಾಲದಲ್ಲಿ ಭಾರತದಲ್ಲಿ ಸೇರ್ಕೊಂಡ್ಬಿಟ್ಟಿತ್ತು. ಉಪಾಸನಾ ಮಾರ್ಗದಲ್ಲಿ ಆ ಹಿಂಸೆನೂ ಸೇರ್ಕೊಂಡ್ಬಿಟ್ಟಿತ್ತು. ಪ್ರಾಣಿ ಬಲಿ ಇರಬಹುದು, ನರಬಲಿ ಇರಬಹುದು. ಇದನ್ನೆಲ್ಲ ಅವರು ಖಂಡಿಸಿದ್ರು. ಖಂಡಿಸಿ ಉಪಾಸನಾ ಮಾರ್ಗದಲ್ಲಿ ಒಂದು ಶುದ್ಧತೆಯನ್ನ ಶಂಕರ ಭಗವತ್ಪಾದರು
ತಗೊಂಡು ಬಂದರು. ಮತ್ತು ಇನ್ನೊಂದು ವಿಶೇಷವಾದಂತಹ ಒಂದು ಅಂಶ ಏನಪ್ಪ ಅಂತ ಹೇಳಿದ್ರೆ, ಶಂಕರರ ಪಾಂಡಿತ್ಯವನ್ನು, ಜ್ಞಾನವನ್ನು, ಅವರು ತುಂಬ ಮೇಧಾವಿಗಳು ಅಂತ ಎಲ್ಲ ನಾವು ಅವರನ್ನು ಕೊಂಡಾಡ್ತೀವಿ. ಆದರೆ ಶಂಕರರಲ್ಲಿದ್ದಂತಹ ಯೋಗಶಕ್ತಿ, ತಪಶಕ್ತಿ, ಭಗವತ್ ಶಕ್ತಿ, ಇದನ್ನು ನಾವು ಮರೆಯೋ ಹಾಗಿಲ್ಲ. ಯಾಕಂತ ಹೇಳಿದ್ರೆ, ಕೇವಲ ವಾದದಿಂದ ಯಾರನ್ನೂ ನಾವು ಗೆಲ್ಲೋದಕ್ಕಾಗೋದಿಲ್ಲ. ವಾದ ಮಾಡೋದಕ್ಕೆ ಬೇಕಾಗಿರೋದಂತೂ ಬುದ್ಧಿಶಕ್ತಿ, ವಾಕ್ಶಕ್ತಿ, ಮತ್ತು ಆ ಒಂದು ವೈಚಾರಿಕ ಸರಣಿ, ಆ ಲಾಜಿಕಲ್ ಥಿಂಕಿಂಗ್ ಅಂತ ನಾವೇನು ಕರಿತೀವಿ ಅದು. ಇದರಿಂದ ನಾವು ಎಂಥವ್ರನ್ನ ಬೇಕಾದರೂ ಸುಲಭವಾಗಿ ನಾವು ಗೆದ್ದು ಬಿಡಬಹುದು. ಆದರೆ ಅವನಿಗಿಂತಲೂ ಇನ್ನೊಬ್ಬ ಮೇಧಾವಿ ಬಂದಾಗ ನಾಳೆ ದಿವಸ ಆ ವಾದ ಸರಣಿ ಮತ್ತೊಮ್ಮೆ ಬಿದ್ದೋಗಬಹುದು. ಆದರೆ ಶಂಕರರು ಮಾಡಿದ್ದು ಆ ರೀತಿ ಅಲ್ಲ. ಶಂಕರಾಚಾರ್ಯರು ಮಾಡಿದ್ದು ಸತ್ಯದರ್ಶನ. ಭಗವಂತ ಎಲ್ಲಿ ಅಂತ ಕೇಳಿದವರಿಗೆ ಭಗವಂತನ ಅನುಭೂತಿಯನ್ನು ಅವರು ಮಾಡಿಕೊಟ್ರು. ವೇದ ವಾಕ್ಯಗಳಲ್ಲಿದ್ದಂಥ ಅರ್ಥಸಾರವನ್ನು ಅವರು ಕಣ್ಣೆದುರಿಗೆ ತಂದು ಅವರಿಗೆ ಆ ವೇದದ ಅನುಭೂತಿಯನ್ನು ಮಾಡಿಕೊಟ್ರು. ಹಿ ಮೇಡ್ ಪೀಪಲ್ ಟು ಎಕ್ಸ್ಪೀರಿಯನ್ಸ್. ಇದು ಮುಖ್ಯ. ಅದ್ವೈತ ಅಂದರೆ ಏನು? ಪರಮೋಚ್ಚ ಸ್ಥಿತಿ. ಅದು ಭಕ್ತಿ ಯೋಗ ಆಗಿರಬಹುದು, ಜ್ಞಾನ ಯೋಗ ಆಗಿರಬಹುದು, ಕರ್ಮಯೋಗ ಆಗಿರಬಹುದು, ಸಾಂಖ್ಯ ಯೋಗ ಆಗಿರಬಹುದು, ಇವೆಲ್ಲದರ ಸಾಧನಾ ಚತುಷ್ಟಯ ಇರಬಹುದು, ತಪಸ್ಸಿರಬಹುದು. ಇದೆಲ್ಲರ ಪರಮೋಚ್ಚ ಗುರಿ ಯಾವುದು? ಆ ಅದ್ವೈತ ಸ್ಥಿತಿ. ಬ್ರಹ್ಮಂ ಸತ್ಯಂ ಜಗನ್ಮಿಥ್ಯಾ ಜೀವೋ ಬ್ರಹ್ಮೈವ ನಾಪರಃ. ನಾನು ಯಾರು? ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ, ಚಿತ್ತ ನಾನಲ್ಲ, ಅಹಂಕಾರ ನಾನಲ್ಲ. ಇದೆಲ್ಲದಕ್ಕೂ ಸಾಕ್ಷೀಭೂತವಾಗಿ ನಿಂತುಕೊಂಡು ಚೈತನ್ಯವನ್ನು ಕೊಡ್ತಾ, ಎಲ್ಲದರಲ್ಲೂ ಒಳಗೂ ಹೊರಗೂ ಎಲ್ಲ ಕಡೆ ವ್ಯಾಪಿಸಿರ್ತಕ್ಕಂಥ ಪರಮಾತ್ಮ ಚೈತನ್ಯವೇ ನಾನು. ಈ ನಾನು ಅನ್ನೋದು ಸತ್ತಾಗ, ಮನುಷ್ಯನ ವ್ಯಕ್ತಿತ್ವ ಅನ್ನೋದು ನಶಿಸಿ ಹೋದಾಗ ಏನು ಉಳಿಯುತ್ತೋ ಆ ಅನುಭವ, ಅದೇ ಅದ್ವೈತ ಸ್ಥಿತಿ. ಇದನ್ನು ಬಾಯಿ ಮಾತಲ್ಲಿ ವರ್ಣಿಸೋದಕ್ಕಾಗೋದಿಲ್ಲ. ಬಾಯಿ ಮಾತದಲ್ಲಿ ಅದ್ವೈತವನ್ನು ಬೋಧನೆ ಮಾಡೋದಕ್ಕಾಗೋದಿಲ್ಲ. ಅದ್ವೈತದ ಅನುಭವ ಅದು ಆಚಾರ್ಯನಿಗಾಗಿರಬೇಕು. ಆಚಾರ್ಯ ಶಿಷ್ಯನಿಗೆ ಅದರ ಅನುಭವವನ್ನು ಮಾಡಿಕೊಡಬಹುದು. ಆದರೆ ಬಾಯಿ ಮಾತಿನಲ್ಲಿ ನಾನು ಅದ್ವೈತವನ್ನು ಬೋಧಿಸ್ತೀನಿ ಅಂದರೆ ಅದು ಕನಸಿನ ಮಾತು. ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರು ಅದ್ವೈತದ ಬಗ್ಗೆ ಮಾತಾಡಿದಾಗಲೆಲ್ಲ ಗೇಲಿ ಮಾಡ್ತಿದ್ರಂತೆ. ಏನಿದು ನಿಮ್ಮ ಋಷಿಗಳಿಗೆ ತಲೆ ಕೆಟ್ಟಿದೆಯೇ? ಎಲ್ಲವೂ ಪರಬ್ರಹ್ಮವೇ, ಎಲ್ಲವೂ ಭಗವಂತನೇ ಅಂತ ಹೇಳ್ತಿರಲ್ಲ. ಈ ಕಂಬ ಭಗವಂತನ, ಇಲ್ಲಿರೋ ಬೆಂಚು ಭಗವಂತನ, ಈ ಪುಸ್ತಕ ಭಗವಂತನ, ಇವರಿಗೇನು ತಲೆ ಕೆಟ್ಟಿದೆಯಾ ಅಂತಾಗ ರಾಮಕೃಷ್ಣ ಪರಮಹಂಸ ಹೇಳ್ತಾರಂತೆ, ನೋಡು, ನಿನಗೆ ಅದರ ಅನುಭವ ಆಗಿಲ್ಲ ಅಂತ ಹೇಳಿದ ಮಾತ್ರಕ್ಕೆ ಅವ್ರನ್ನೆಲ್ಲ ಬುದ್ಧಿಗೇಡಿಗಳು ಅಂತ ಕರಿಬೇಡ. ನಿನಗೆ ಅದರ ಅನುಭವ ಆದಾಗ ನಿನಗೆ ಗೊತ್ತಾಗುತ್ತೆ. ಒಂದು ಸಾರಿ ಇದ್ದಕ್ಕಿದ್ದಾಗೆ ರಾಮಕೃಷ್ಣ ಪರಮಹಂಸರು ತಮ್ಮ ಕಾಲನ್ನು ನರೇಂದ್ರನ ತಲೆ ಮೇಲೆ ಇಟ್ಟು ಮತ್ತೆ ಯಥಾಸ್ಥಾನಕ್ಕೆ ಬಂದು ಕೂತ್ಕೊಳ್ತಾರೆ. ನರೇಂದ್ರ ಸ್ವಾಮಿ ವಿವೇಕಾನಂದರಿಗೆ ಒಂದು ಅನುಭವ ಆಗುತ್ತೆ. ಇಡೀ ವಿಶ್ವವೇ ಯಾವುದೋ ಒಂದು ಮಹಾ ಚೈತನ್ಯದಲ್ಲಿ ಲಯ ಆಗ್ತಿರೋ ಹಾಗೆ ಅನುಭವವಾಗಿ, ತನ್ನ ವ್ಯಕ್ತಿತ್ವವೇ ನಿರ್ನಾಮವಾಗಿ, ನಾನು ಅನ್ನುವಂತಹ ಒಂದು ಏನು ಸಂಕೇತ ಇದೆ, ಕುರುಹು ಇದೆ, ಅದು ನಿರ್ನಾಮವಾಗಿ ಎಲ್ಲವೂ ಆ ಭಗವಂತನೇ ಅಂತಕ್ಕಂಥ ಒಂದು ಅದ್ವೈತದ ಅನುಭವ ಆಗುತ್ತೆ. ಮನೆಗೆ ಬರ್ತಾರೆ, ಅವ್ರ ತಾಯಿ ಊಟ ಬಡಿಸ್ತಿರ್ತಾರೆ, ತಿಂತಾನೇ ಇದ್ದಾರೆ, ಊಟ ಮಾಡ್ತಾನೇ ಇದ್ದಾರೆ. ನಿಲ್ಲಿಸಬೇಕು ಅನ್ನೋ ಜ್ಞಾನ ಕೂಡ ಅವ್ರಿಗೆ ಆಗ್ತಿಲ್ಲ. ವಿಚಿತ್ರವಾದಂತಹ ಅಮೋಘವಾದಂತಹ ಆ ಒಂದು ಅದ್ವೈತವಾದ ಒಂದು ಮಹಾಸ್ಥಿತಿನಲ್ಲಿ ಇದ್ಬಿಟ್ಟಿದ್ದಾರೆ ಅವರು. ಅವರೇ ಅದನ್ನು ಅವ್ರ ಮಾತುಗಳಲ್ಲಿ ಹೇಳ್ತಾರೆ. ಆ ಅದ್ವೈತದ ಸ್ಥಿತಿ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ರಾಮಕೃಷ್ಣ ಪರಮಹಂಸರು ಏನು ಬೋಧನೆ ಮಾಡಿದ್ರು, ಎಲ್ಲವೂ ಭಗವಂತನೇ, ಭಗವಂತನ ಬಿಟ್ಟು ಇನ್ನೇನೂ ಇಲ್ಲ ಅನ್ನೋದು ನನಗೆ ನಿಜವಾಗ್ಲೂ ಮನದಟ್ಟಾಯಿತು. ನನ್ನ ವ್ಯಕ್ತಿತ್ವವೇ ಲಯವಾಗ್ಬಿಟ್ಟಿತ್ತು. ಕ್ರಮೇಣ ಆ ಸ್ಥಿತಿಯಿಂದ ನಾನು ಆಚೆ ಬಂದೆ. ಆಚೆ ಬಂದಾಗ ಈ ಜಗತ್ತು ಕೇವಲ ಕನಸಿನಂತೆ ನನಗೆ ಭಾಸವಾಗ್ತಿತ್ತು. ಇಲ್ಲಿರೋ ವಸ್ತುಗಳನ್ನೆಲ್ಲ ನಾನು ಮುಟ್ಟಿ ಮುಟ್ಟಿ ನೋಡ್ತಿದ್ದೆ, ಇದು ನಿಜವೋ ಕನಸೋ?
ಆ ಕಾರ್ನವಾಲಿ ಸ್ಪಾರ್ಕಿನ ಕಂಬಿಗಳನ್ನು ತಲೆಗೆ ಜೋರಾಗಿ ಚಚ್ಕೊಂಡು ವಿವೇಕಾನಂದರು ಇದು ಕನಸೋ ನಿಜನೋ, ನನಗೆ ಆಗ್ತಿರೋ ಈ ಅನುಭವ, ಈ ಜಗತ್ತು ಕನಸೋ ಏನೋ ಅಂತ ತಲೆ ಚಚ್ಕೊಳ್ತಾರಂತೆ. ಎದುರುಗಡೆ ಒಂದು ಗಾಡಿ ಬರ್ತಿದೆ, ಆ ಗಾಡಿಯವನಿಗೆ ದಾರಿ ಬಿಡಬೇಕು ಅಂತ ಕೂಡ ಅವ್ರಿಗೆ ತೋಚ್ತಿಲ್ಲ. ಎದುರುಗಡೆ ಬರ್ತಿರೋ ಗಾಡಿಯವನು ನಾನು ಇಬ್ಬರೂ ಒಂದೇ, ಅಭೇದ ದೃಷ್ಟಿ. ಅದ್ವೈತ ಅಂದರೆ ಅದೇ, ಇರೋದು ಒಂದೇ, ಇನ್ನೇನೂ ಇಲ್ಲ. ಆ ಅದ್ವೈತ ದೃಷ್ಟಿಯಿಂದ ಅವರಿಗೆ ಆ ಗಾಡಿಯವನಿಗೆ ದಾರಿ ಬಿಡಬೇಕು ಅಂತ ಕೂಡ ಗೊತ್ತಾಗ್ತಿಲ್ಲ. 3 ದಿವಸಗಳು ಈ ಅನುಭವದಿಂದ ಅವರು ಪರಿಪಕ್ವತೆಯನ್ನು ಕಂಡು ಆಮೇಲೆ ಆಚೆ ಬಂದು ರಾಮಕೃಷ್ಣರ ಹತ್ರ ಹೇಳ್ತಾರೆ, ಹೌದು ಅದ್ವೈತ ಪರಮೋಚ್ಚ ಸ್ಥಿತಿ, ಕಟ್ಟ ಕಡೆಯ ಸ್ಥಿತಿ. ಈ ಅದ್ವೈತ ಯಾರ ಸ್ವತ್ತು ಅಲ್ಲ, ಸಾಧಕನ ಸ್ವತ್ತು. ಶಂಕರ ಭಗವತ್ಪಾದರು ಬರೋದಕ್ಕಿಂತ ಮುಂಚೆ ಕೇವಲ ಗುಹೆಗಳಿಗೆ, ಸಾಧಕರಿಗೆ, ಪರಮಹಂಸ ಸನ್ಯಾಸಿಗಳಿಗೆ ಮಾತ್ರ ತಿಳಿದಿದ್ದಂಥ ಈ ಒಂದು ಸಾಧನಾವಸ್ಥೆ ಭಗವತ್ಪಾದರು ಆಮೇಲೆ ಸಕಲ ವೇದಾಂತ ವಾಕ್ಯಗಳ ಪರಮೋಚ್ಚ ಗುರಿ ಇದೆ, ವೇದ ವಾಕ್ಯಗಳ ಉಚ್ಚ ಘೋಷ ಇದೆ, ಕರ್ಮಯೋಗ ಯಜ್ಞ ಯಾಗಾದಿಗಳನ್ನು ನೀವೇನು ಮಾಡ್ತೀರಾ ಇದರ ಪರಮೋಚ್ಚ ಗುರಿ ಯಾವುದು? ಕೊನೆಗೆ ಆ ಅದ್ವೈತ ಸ್ಥಿತಿ. ನಾನು ಜೀವ ಅಲ್ಲ, ನಾನು ಶಿವ ಅಂತಕ್ಕಂಥ ಒಂದು ದಿವ್ಯ ಜ್ಞಾನ ಏನಿದೆ, ಅದಕ್ಕೋಸ್ಕರನೇ ಇಷ್ಟೊಂದು ತಪಸ್ಸು, ಇಷ್ಟೊಂದು ವೇದಾಧ್ಯಯನ, ಇಷ್ಟೊಂದು ಸಾಧನೆ. ಇದೆಲ್ಲ ಈ ದೃಷ್ಟಿಕೋನದಿಂದ ನೋಡಿದಾಗ ಎಲ್ಲವೂ ಸಮನ್ವಯ ಆಗುತ್ತೆ. ಅದ್ವೈತ ದೃಷ್ಟಿಕೋನದಿಂದ ನೋಡಿದಾಗ ಸಮನ್ವಯ ಆಗದೇ ಇರತಕ್ಕಂಥ ಅನೇಕ ವಿಚಾರಗಳು, ಅದು ಪಾರಮಾರ್ಥಿಕ ದೃಷ್ಟಿನಲ್ಲಿ, ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇವೆಲ್ಲ ಸಮನ್ವಯ ಆಗುತ್ತೆ ಅದ್ವೈತದ ದೃಷ್ಟಿಕೋನದಿಂದ. ಆ ದೃಷ್ಟಿಕೋನವನ್ನು ಕೊಟ್ಟರು. ನನಗೂ ನಿನಗೂ ಶರೀರ ಪ್ರಕೃತಿನಲ್ಲಿ ಭೇದ ಇರಬಹುದು, ನನಗೂ ನಿನಗೂ ಲಿಂಗ ಭೇದ ಇರಬಹುದು, ನನಗೂ ನಿನಗೂ ವಿದ್ಯೆನಲ್ಲಿ ರೂಪದಲ್ಲಿ ಭೇದ ಇರಬಹುದು. ಆದರೆ ನನಗೂ ನಿನಗೂ, ನನ್ನೊಳಗೂ ನಿನ್ನೊಳಗೂ ಇರ್ತಕ್ಕಂಥ ಚೈತನ್ಯದಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ನನ್ನೊಳಗೆ ಯಾವ ಭಗವಂತ ಇದ್ದಾನೋ ಅದೇ ಭಗವಂತ ನಿನ್ನೊಳಗೂ ಇದ್ದಾನೆ. ನಿನ್ನೊಳಗೆ ಯಾವ ಭಗವಂತ ಇದನೋ ಅದೇ ಅಣು, ರೇಣು, ತೃಣ, ಕಾಷ್ಟ ಪ್ರತಿಯೊಂದು ಜೀವರಾಶಿನಲ್ಲೂ ಇದೆ. ತತ್ವತ್ರಯ ಅಂತ ಹೇಳ್ತಾರೆ, ಜೀವ, ಜಗತ್, ಈಶ್ವರ, ಈ ಮೂರೂ ಒಂದೇ. ಜೀವ ಅಂತ ನೀನು ಏನು ಕರೀತೀಯ ಅದು ಅಜ್ಞಾನದ ದೆಸೆಯಲ್ಲಿ ನೀನು ಜೀವ ಅಂತ ನೀನು ಅನ್ಕೊಳ್ತೀಯ. ಜ್ಞಾನ ಪ್ರಾಪ್ತಿ ಆದಮೇಲೆ ಜೀವ ಅನ್ನೋದು ಇರೋದಿಲ್ಲ. ಆಗ ಈಶ್ವರಾವಸ್ಥೆ, ಆ ಈಶ್ವರ ನಿನಗೆ, ಆ ಈಶ್ವರಾವಸ್ಥೆಯಲ್ಲಿ ನೀನು ಲೀನ ಆಗೋಗ್ತೀಯ. ಜಗತ್ತು ಲೀನ ಆಗೋಗುತ್ತೆ. ಉಳಿದಿರೋದೇನೋ ಅದನ್ನು ಬಾಯಿ ಮಾತಿನಲ್ಲಿ ಹೇಳೋದಕ್ಕಾಗೋದಿಲ್ಲ. ರಾಮಕೃಷ್ಣ ಪರಮಹಂಸ ಹೇಳ್ತಾರೆ, ಈರುಳ್ಳಿಯ ಸಿಪ್ಪೆಯನ್ನು ಬಿಡಿಸ್ತಾ 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 ಹೋದಾಗ ಒಳಗಡೆ ಫೈನರ್ ಆಗಿರತಕ್ಕಂಥ ಇನ್ನೊಂದು ಲೇಯರ್ ಸಿಗುತ್ತೆ. ಅದನ್ನೂ ಬಿಡಿಸ್ತಾ 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 ಹೋದರೆ ಒಳಗಡೆ ಏನೂ ಇರೋದಿಲ್ಲ ಕೊನೆಯಲ್ಲಿ. ಹಾಗೆ ಗ್ರಾಸ್ ರೂಟಿಂದ ನೋಡಿದಾಗ, ಗ್ರಾಸ್ ಆಗಿ ನೋಡಿದಾಗ ಜಗತ್ತು, ಜೀವ ಇವೆಲ್ಲ ಕಾಣುತ್ತೆ. ವೆನ್ ವಿ ಗೆಟ್ ಇನ್ ಟು ದ ಫೈನರ್ ಸ್ಟೇಟ್, ನಾವು ಇನ್ನೂ ಒಳಗಡೆ ಇನ್ನೂ ಒಳಗಡೆ ಇನ್ನೂ ಒಳಗಡೆ ಹೋಗಿ ನೋಡಿದಾಗ ಆಗ ಆ ಪರಮಾತ್ಮನ ದರ್ಶನ ಆಗುತ್ತೆ. ಆಗ ನಮಗನಿಸುತ್ತೆ ನಾವೇ ಇದನ್ನೆಲ್ಲ ಕಲ್ಪಿಸ್ಕೊಂಡಿದ್ದೀವಿ. ಇದನ್ನು ಶಂಕರ ಭಗವತ್ಪಾದರು ನಿರೂಪಣೆ ಮಾಡಿದ್ರು, ಅದ್ವೈತ ಸ್ಥಿತಿಯನ್ನು ಬೋಧನೆ ಮಾಡಿದ್ರು. ಬೋಧನೆ ಮಾಡಿದ್ರು ಅನ್ನೋದಕ್ಕಿಂತ ನಾನು ಅದನ್ನು ಒಪ್ಪೋದಿಲ್ಲ, ಅನುಭೂತಿಯನ್ನು ಮಾಡಿಕೊಟ್ರು. ಯಾಕಂದರೆ ಅದ್ವೈತವನ್ನು ಯಾರೂ ಬೋಧನೆ ಮಾಡೋದಕ್ಕಾಗೋದಿಲ್ಲ. ಸಾವಿರಾರು ಜನ, ಲಕ್ಷಾಂತರ ಜನ ವಾದ ಮಾಡೋದಕ್ಕೆ ಬರೋರು, ಅವರಿಗೆಲ್ಲ ಭಗವಂತನ ಅಸ್ತಿತ್ವವನ್ನು ತೋರಿಸ್ಕೊಟ್ರು, ಭಗವಂತನ ಅನುಭೂತಿಯನ್ನು ಮಾಡಿಕೊಟ್ರು. ಅಂತಹ ಯೋಗ ಶಕ್ತಿ, ತಪಶಕ್ತಿ ಅವರಲ್ಲಿತ್ತು. ಎಲ್ಲಿ ಭಗವಂತ ಅಂತ ಕೇಳಿದವರಿಗೆ ಭಗವಂತನ ಅನುಭವನ ಮಾಡಿಕೊಟ್ರು. ಯಾವಾಗ ಮನುಷ್ಯ ತಾನು ಕಂಡುಕೊಂಡಿರುವಂಥ ಸತ್ಯವನ್ನು ಇನ್ನೊಬ್ಬರಿಗೂ ತೋರಿಸ್ತಾನೋ ಆಗಲೇ ಆ ಎದುರಿಗಿರುವಂಥ ವ್ಯಕ್ತಿ ಸುಮ್ಮನಾಗೋದು. ಜನಗಳನ್ನು ಸುಮ್ಮನಾಗಿಸೋದು ಅಷ್ಟು ಸಲೀಸಾದ ಕೆಲಸ ಅಲ್ಲ. ಯಾಕಂತ ಹೇಳಿದ್ರೆ ಕೇವಲ ಪಾಂಡಿತ್ಯದಿಂದ, ವಾದದಿಂದ ಜನಗಳನ್ನು ಪರಿವರ್ತನೆ ಮಾಡೋದಕ್ಕಾಗೋದಿಲ್ಲ. ಶಂಕರರು ಸಾಕ್ಷಾತ್ ಶಂಕರರೇ. ಅವರು ಭಗವಂತನೇ ಆಗಿದ್ದರಿಂದ ಅವರು ಆ ಭಗವಂತನ ಅನುಭೂತಿಯನ್ನು ಮಾಡಿಕೊಟ್ರು. ಯಾವುದೋ ಒಂದು ವೇದದ ಸೂಕ್ತ ಇದು ಈ ರೀತಿ ಹೇಳುತ್ತಲ್ಲ ಅಂತ ಹೇಳಿದಾಗ
ಆ ಸೂಕ್ತದ ನಿಜವಾದ ಅರ್ಥ ಏನು, ಆ ಸೂಕ್ತದಲ್ಲಿ ಪ್ರತಿಪಾದಿತನಾಗಿರುವ ದೇವತೆ ಯಾರು, ಆ ದೇವತೆಯ ಅನುಭವವನ್ನು ಪ್ರತ್ಯಕ್ಷವಾಗಿ ಅವರು ಮಾಡಿಕೊಟ್ರು. ಅಂತಹ ತಪಶಕ್ತಿ ಶಂಕರರಲ್ಲಿ ಇದ್ದಿದ್ದರಿಂದ ಅಖಂಡ ಭಾರತ ಸಾಂಸ್ಕೃತಿಕವಾಗಿ ಏಕತ್ರವಾಯಿತು. ಸಾಂಸ್ಕೃತಿಕವಾಗಿ ಒಂದಾದ್ವಿ, ನಾವು ಪಾರಮಾರ್ಥಿಕವಾಗಿ ಒಂದಾದ್ವಿ. ಹೌದು, ನಮ್ಮಲ್ಲಿರ್ತಕ್ಕಂಥ ಅನೇಕ ಭಿನ್ನಾಭಿಪ್ರಾಯಗಳು, ಭೇದಾಭಿಪ್ರಾಯಗಳು, ಇವೆಲ್ಲ ಪ್ರಕೃತಿಯಿಂದ ಉಂಟಾದಂತಹ ಭಿನ್ನಾಭಿಪ್ರಾಯಗಳು, ಭೇದಾಭಿಪ್ರಾಯಗಳೇ ಹೊರತು ಪಾರಮಾರ್ಥಿಕವಾಗಿ ನಾವೆಲ್ಲರೂ ಒಂದೇ ಅಂತ ಒಂದು ಅಖಂಡ ಸಿದ್ಧಾಂತವನ್ನು ಶಂಕರ ಭಗವತ್ಪಾದರು ಬೋಧಿಸಿದರು. ಅವರ ಜೀವನ ಚರಿತ್ರೆಯನ್ನು ನಾವು ತಗೊಂಡಾಗ ಸೋದರಿ ನಿವೇದಿತಾ ಅವರು ಹೇಳ್ತಾರೆ, 100 ಜನ ವಿವೇಕಾನಂದರನ್ನ ಹಾಕಿದಾಗ ಯಾವ ಒಂದು ವ್ಯಕ್ತಿತ್ವ ನಿರ್ಮಾಣ ಆಗುತ್ತೋ ಆ ವ್ಯಕ್ತಿತ್ವವೇ ಶಂಕರ ಭಗವತ್ಪಾದರ ವ್ಯಕ್ತಿತ್ವ. ನೋಡಿ, ವಿವೇಕಾನಂದರು ಪರಿಶುದ್ಧ ಜೀವನವನ್ನ, ಬ್ರಹ್ಮಚರ್ಯ ಜೀವನವನ್ನ ನಡೆಸಿದವರು, ಕಳಂಕರಹಿತರು. ಅಂತಹ 100 ಜನ ವಿವೇಕಾನಂದರನ್ನ ಏಕತ್ರವಾಗಿ ನೋಡೋದಾದ್ರೆ ಯಾವ ಒಂದು ವ್ಯಕ್ತಿತ್ವ ನಿರ್ಮಾಣ ಆಗುತ್ತೋ ಅದು ಶಂಕರ ಭಗವತ್ಪಾದರು ಅಂತ ಹೇಳಿ ಆಕೆ ಹೇಳ್ತಾರೆ. ಶಂಕರರ ಮಾತೃಭಕ್ತಿ, ಶಂಕರರ ಸ್ವಭಾವಜನ್ಯವಾದಂತಹ ವೈರಾಗ್ಯ, ವಿವೇಕ ಇವೆಲ್ಲ ಆದರ್ಶಪ್ರಾಯಗಳು. ಅವರಿಗೆ ಮಿಕ್ಕವರ ರೀತಿ ಪ್ರಪಂಚವನ್ನು ನಾನು ಅನುಭವಿಸಬೇಕು, ನಾನು ಗೃಹಸ್ಥ ಜೀವನವನ್ನು ನಡೆಸಬೇಕು ಅನ್ನೋ ಒಂದು ಆಸೆಗಳಾಗಲಿ ಆಕಾಂಕ್ಷೆಗಳಾಗಲಿ ಇರಲಿಲ್ಲ. ತಮ್ಮ ಅತಿ ಬಾಲ್ಯದಲ್ಲಿಯೇ ತಮ್ಮ ಜನನದ ಉದ್ದೇಶ ಏನು ಅನ್ನೋದು ಅವರಿಗೆ ಮನದಟ್ಟಾಗಿತ್ತು. ಶಂಕರ ಭಗವತ್ಪಾದರಿಗೆ ಅವರ ಚರಿತ್ರೆಯನ್ನು ಗಮನಿಸೋದಾದರೆ, ಆರ್ಯಾಂಬೆ ಶಿವಗುರು ಇವರ ದಿವ್ಯ ತಪಸ್ಸಿನ ಫಲವಾಗಿ ಅವರ ಜನನ ಆಗುತ್ತೆ. ಒಬ್ಬ ಮಹಾಪುರುಷ ಜನನ ಆಗಬೇಕಾದ್ರೆ ಅಲ್ಲಿ ಅಖಂಡವಾದ ತಪಸ್ಸು ನಡೆದಿರಬೇಕು. ಅಂತಹ ಅಖಂಡವಾದ ತಪಸ್ಸಿನಿಂದ ಮಾತ್ರ ಆ ತಪೋ ಜ್ವಾಲೆಯ ಆ ಒಂದು ತಪಸ್ಸಿನ ಫಲರೂಪವಾಗಿ ಒಂದು ಮಹಾಶಕ್ತಿ ನಿರ್ಮಾಣ ಆಗುತ್ತೆ. ಆರ್ಯಾಂಬೆ ಶಿವಗುರುಗಳು ಅಂತಹ ಅಮೋಘವಾದ ತಪಸ್ಸನ್ನು ಮಾಡಿದರು. ಅಂತಹ ತಪಸ್ಸಿನಿಂದ ಲೋಕೋದ್ಧಾರಕನಾದಂತಹ ಒಬ್ಬ ದಿವ್ಯ ಶಿಶುವನ್ನು ಪಡೆದರು. ಅವರೇ ಶಂಕರ ಭಗವತ್ಪಾದರು. ಅಂತಹ ಶಂಕರ ಭಗವತ್ಪಾದರು ತಮ್ಮ ಅತಿ ಬಾಲ್ಯದಲ್ಲಿ ಅತಿ ಮಾನುಷವಾದ ಅನೇಕ ಲೀಲೆಗಳನ್ನು ತೋರ್ಪಡಿಸ್ಬಿಟ್ರು. ಆ ಒಂದು ವೃಷಭ ಪರ್ವತದ ಮೇಲೆ ಇರತಕ್ಕಂಥ ಶಿವಲಿಂಗ, ಅದಕ್ಕೆ ಉತ್ಸವಗಳನ್ನು ಆ ಪುರಜನರೆಲ್ಲ ಮಾಡ್ತಿರ್ಬೇಕಾದ ಸಂದರ್ಭದಲ್ಲಿ ಆ ಶಿವಲಿಂಗದ ಮೇಲೆ ಬಿಲ್ವಪತ್ರೆಯ ಒಂದು ಹಾರ ಹಾಕಿರ್ತಾರಂತೆ. ಆ ಹಾರ ಬಾಲಶಂಕರನ ಕೊರಳಿನಲ್ಲಿ ಬಂದು ಶೋಭಿಸ್ತಿರ್ತಕ್ಕಂತೆ. ಅದನ್ನು ನೋಡಿ ಆರ್ಯಾಂಬೆಗೆ ಶಿವಗುರುಗೆ ಆಶ್ಚರ್ಯ ಆಗತ್ತಂತೆ. ನಮ್ಮ ಮಗು ಸಾಕ್ಷಾತ್ ಶಂಕರ. ಯಾಕಂತ ಹೇಳಿದ್ರೆ ಶಿವಲಿಂಗದ ಮೇಲೆ ಏನು ಬಿಲ್ವಪತ್ರೆಯ ಹಾರ ಶೋಭಿಸ್ತಿತ್ತೋ ಅದು ನಮ್ಮ ಮಗುವಿನ ಕೊರಳಿನಲ್ಲಿ ಶೋಭಿಸ್ತಿದೆ. ಸಾಮಾನ್ಯರಾಗಿರಲಿಲ್ಲ ಶಂಕರರು. ಎಂದಿಗೂ ಕುಳಿತು ಅವರು ಔಪಚಾರಿಕವಾಗಿ ಏನನ್ನೂ ಅಧ್ಯಯನ ಮಾಡಿದವರಿಲ್ಲ. ಆದರೆ ಅವರ ಬಾಯಲ್ಲಿ ಸಮಸ್ತ ವೇದಗಳು, ಉಪನಿಷತ್ತುಗಳು, ಶಾಸ್ತ್ರಗಳು ಎಲ್ಲವೂ ಘಂಟಾಘೋಷವಾಗಿ ಮೊಳಗ್ತಿತ್ತು. ಇದನ್ನು ನೋಡಿದ ಆ ಪುರವಾಸಿಗಳು, ಕಾಲಟಿ ಗ್ರಾಮದ ಬ್ರಾಹ್ಮಣರೆಲ್ಲ ಅತ್ಯಾಶ್ಚರ್ಯಪಟ್ಟರಂತೆ. ಈ ಮಗು ಸಾಮಾನ್ಯವಾದ ಮಗುವಲ್ಲ, ಯಾವುದೋ ಮಹತ್ ಕಾರಣಕ್ಕಾಗಿ ಈ ಶಿಶುವಿನ ಜನನ ಆಗಿದೆ. ಆ ಮಗುವಿನ ಕೀರ್ತಿ ಬಾಲ್ಯದಲ್ಲೇ ವ್ಯಾಪಿಸ್ಬಿಡ್ತು, ಇಡೀ ಕೇರಳ ದೇಶವನ್ನೆಲ್ಲ ವ್ಯಾಪಿಸ್ಬಿಡ್ತು. ಅಂತಹ ಆ ದಿವ್ಯ ಶಿಶು ಬಾಲ್ಯದಲ್ಲಿ ಅನೇಕ ಲೀಲೆಗಳನ್ನು ತೋರ್ಪಡಿಸ್ತು. ನಾನು ಸಾಕ್ಷಾತ್ ಶಿವ ಈ ಭೂಮಿಗೆ ಬಂದಿದ್ದೀನಿ, ಅವತಾರ ಮಾಡಿದ್ದೀನಿ ಅನ್ನೋದನ್ನು ಅನೇಕ ವಿಧವಾಗಿ ನಿರೂಪಣೆ ಮಾಡಿದ್ರು ಶಂಕರರು. ಬಾಲ್ಯದಲ್ಲಿ ಯಾವ ರೀತಿ ಕೃಷ್ಣ ಯಶೋದೆಗೆ ನಾನು ಭಗವಂತ ಅಂತ ತೋರ್ಪಡಿಸಿದ್ನು ಬಾಲಲೀಲೆಗಳಲ್ಲಿ, ಶಂಕರರ ಬಾಲಲೀಲೆಗಳನ್ನು ಗಮನಿಸಿದಾಗ ತಮ್ಮ ತಂದೆ ತಾಯಿಗಳಿಗೆ, ಆ ಪುರ ನಿವಾಸಿಗಳಿಗೆ
ತಾವು ಭಗವಂತ ಅನ್ನೋದನ್ನು ಅವರು ತೋರಿಸ್ಕೊಟ್ರು. ಅಲ್ಲಿ ಆ ವೃಷಭ ಪರ್ವತದ ಮೇಲೆ ಶಿವನಿಗೆ ಏನು ಅಲಂಕಾರ ಮಾಡಲಿ, ಏನು ಸ್ತೋತ್ರ ಮಾಡಲಿ, ಅಲ್ಲಿ ಏನು ಪೂಜೆ ನಡೀಲಿ, ಇಲ್ಲಿ ಈ ಬಾಲಕನಲ್ಲಿ ಅವೆಲ್ಲ ಪ್ರತಿಫಲನ ಆಗ್ತಿತ್ತು. ಅದನ್ನು ನೋಡಿ ಜನಗಳೆಲ್ಲ ಈ ಶಿಶು ಸಾಮಾನ್ಯವಾದ ಶಿಶು ಅಲ್ಲ, ಸಾಕ್ಷಾತ್ ಶಂಕರ. 2ನೇ ವಯಸ್ಸಿನಲ್ಲೇ ಅವರ ಬಾಯಿಂದ ಘಂಟಾಘೋಷವಾಗಿ ಅನೇಕ ವೇದ ಮಂತ್ರಗಳು, ಉಪನಿಷತ್ತುಗಳು ಇವೆಲ್ಲ ಮೊಳಗುತ್ತಿತ್ತು. ದತ್ತಾತ್ರೇಯರ ಪ್ರಥಮ ಅವತಾರವಾದಂಥ ಶ್ರೀಪಾದ ವಲ್ಲಭರ ಚರಿತ್ರೆಯನ್ನು ಗಮನಿಸಿದಾಗ ಅವರ ಚರಿತ್ರೆಯಲ್ಲೂ ಬರುತ್ತೆ. ಶ್ರೀಪಾದ ವಲ್ಲಭರು ಎಂದಿಗೂ ಕೂತ್ಕೊಂಡು ಔಪಚಾರಿಕವಾಗಿ ಏನನ್ನೂ ಅಧ್ಯಯನ ಮಾಡಿದವರಲ್ಲ. ಆದರೆ ಯಾರು ಏನು ಕೇಳಲಿ ಅದು ಅವರ ಬಾಯಿಂದ ಬಂದ್ಬಿಡ್ತಿತ್ತು. ಶಂಕರ ಭಗವತ್ಪಾದರು ತಮ್ಮ ಬಾಲ್ಯದಲ್ಲಿ ಅಂತಹ ಅನೇಕ ಲೀಲೆಗಳನ್ನು ತೋರ್ಪಡಿಸಿದ್ರು. ಅನೇಕ ಜನ ಅವರ ಖ್ಯಾತಿಯನ್ನು ಕೇಳಿ ಅಲ್ಲಿಗೆ ಬರ್ತಿದ್ರಂತೆ. ಕಾಲಟಿ ಗ್ರಾಮಕ್ಕೆ ಬಂದು ಆ ದಿವ್ಯ ಶಿಶುವನ ದರ್ಶನ ಮಾಡ್ಕೊಂಡು ಹೋಗ್ತಿದ್ರು. 3ನೇ ವಯಸ್ಸಿನಲ್ಲಿ ಪಿತೃ ವಿಯೋಗ ಆಗುತ್ತೆ. ತಮ್ಮ ತಾಯಿಗೆ ಅಂಥ ಎಳೆ ವಯಸ್ಸಿನಲ್ಲಿ ಶಂಕರ ಭಗವತ್ಪಾದರು ಸಾಂತ್ವನವನ್ನು ಹೇಳಿ, ಜೀವ ಅಂದರೆ ಏನು, ಈ ದೇಹದ ನಶ್ವರತೆ ಅಂದರೆ ಏನು, ಆತ್ಮಜ್ಞಾನ ಅಂದರೆ ಏನು, ಇದನ್ನೆಲ್ಲ ಬೋಧನೆ ಮಾಡ್ತಾರೆ. ನೋಡಿ, 3 ವರ್ಷದ ಒಂದು ಚಿಕ್ಕ ಮಗು ತಮ್ಮ ತಾಯಿಗೆ ಸಾಂತ್ವನ ಹೇಳಬೇಕಾದ್ರೆ ಇನ್ನೆಷ್ಟು ಪ್ರಬುದ್ಧತೆ ಅವರಲ್ಲಿತ್ತು. ಇದನ್ನೆಲ್ಲ ಕಟ್ಟುಕತೆ ಅಂತ ನಾವು ಭಾವಿಸ್ತೀವಿ. ಆದರೆ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ನಾವು ಒಂದ್ಸಲಿ ಅವಲೋಕನ ಮಾಡಿದಾಗ ಅತೀ ಎಳೆ ವಯಸ್ಸಿನಲ್ಲಿಯೇ ವಿಶ್ವವೇ ನಿಬ್ಬೆರಗಾಗಿ ನೋಡುವಂಥ ಅನೇಕ ಸಾಧನೆ ಮಾಡಿದಂತಹ ಅನೇಕ ವ್ಯಕ್ತಿಗಳ ಚರಿತ್ರೆ ನಮಗೆ ಕಾಣಸಿಗುತ್ತೆ. ಅತೀ ಸಣ್ಣ ವಯಸ್ಸಿನಲ್ಲೇ ಏನೇನೋ ಸಾಧನೆ ಮಾಡಿಬಿಟ್ಟಿದ್ದಾರೆ. ಇವರೆಲ್ಲ ಕಾರಣ ಜನ್ಮರು. ಶಂಕರ ಭಗವತ್ಪಾದರು 5ನೇ ವರ್ಷದಲ್ಲಿ ಉಪನೀತರಾಗ್ತಾರೆ. 8ನೇ ವಯಸ್ಸಿಗೆ ಅಷ್ಟವರ್ಷೇ ಚತುರ್ವೇದಿ, 12 ಸರ್ವಶಾಸ್ತ್ರವಿದ್, 16 ಕೃತವಾನ್ ಭಾಷ್ಯ, 23 ಪುನರಭ್ಯಗಾತ್. ಯಾವ ಮಹಾತ್ಮನು 8ನೇ ವಯಸ್ಸಿಗೆ ಸಕಲ ವೇದಾಂಗಗಳನ್ನು, ಷಟ್ಶಾಸ್ತ್ರಗಳನ್ನು ಎಲ್ಲವನ್ನು ಕರಗತ ಮಾಡಿಕೊಂಡು 12ನೇ ವಯಸ್ಸಿಗೆ ಎಲ್ಲ ಶಾಸ್ತ್ರಗಳನ್ನು ಆಪೋಷಣ ತೆಗೆದುಕೊಂಡು 16ನೇ ವಯಸ್ಸಿಗೆ ಬ್ರಹ್ಮಸೂತ್ರಕ್ಕೆ ಭಾಷ್ಯಗಳನ್ನು ಬರೀತಾರೆ. ಬ್ರಹ್ಮಸೂತ್ರ ಅನ್ನೋದು ಆಧ್ಯಾತ್ಮಿಕ ಜಗತ್ತಿನ ಕಟ್ಟಕಡೆಯ ವೇದಾಂತದ ಕಟ್ಟಕಡೆಯ ಒಂದು ಟಿಪ್ಪಣಿಗಳು, ಒಂದು ಸೂತ್ರಗಳು. ಅಂದರೆ ಭಗವಂತನನ್ನು ಶಾಸ್ತ್ರಾಧ್ಯಯನ ಮೂಲಕ, ವೇದಾಧ್ಯಯನ ಮೂಲಕ ಅರಿತುಕೊಳ್ಳುವ ಒಂದು ಮಾರ್ಗದಲ್ಲಿ ವೇದವ್ಯಾಸ ಮಹಾಮುನಿಗಳು ಇದಕ್ಕೆಲ್ಲವೂ ಒಂದು ಸೂತ್ರಗಳನ್ನು ಹಾಕ್ಕೊಟ್ಟು ಆ ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿರ್ತಾರೆ. ಶಂಕರ ಭಗವತ್ಪಾದರು ತಮ್ಮ 16ನೇ ವಯಸ್ಸಿನಲ್ಲಿ ಬದರಿಕಾಶ್ರಮಕ್ಕೆ ಹೋಗಿ ಅಲ್ಲಿ ಅವರು ಆ ಬ್ರಹ್ಮಸೂತ್ರಕ್ಕೆ ಭಾಷ್ಯಗಳನ್ನು ಬರೀತಾರೆ. ಆಗ ವೇದವ್ಯಾಸರು ಇವರನ್ನ ಪರೀಕ್ಷೆ ಮಾಡಬೇಕು ಅಂಥೇಳಿ ಅಲ್ಲಿಗೆ ಬಂದು 8 ದಿನಗಳ ಪರ್ಯಂತ ಅವರಿಗೂ ಇವರಿಗೂ ಆ ಬ್ರಹ್ಮಸೂತ್ರದ ಮೇಲೆ ವಿಚಾರ ವಿನಿಮಯ ಆಗುತ್ತೆ. 8 ದಿವಸಗಳಾದ್ರೂ ಚರ್ಚೆ ಮುಗಿದಿಲ್ಲ. ಪದ್ಮಪಾದಾಚಾರ್ಯರು, ಶಂಕರಾಚಾರ್ಯರ ಪ್ರಿಯ ಶಿಷ್ಯರು ಅಲ್ಲಿ ನಿಂತ್ಕೊಂಡು ನೋಡ್ತಿದ್ದಾರೆ. ಬಂದಿರತಕ್ಕಂಥ ಈ ಬ್ರಾಹ್ಮಣ ಸಾಮಾನ್ಯನಲ್ಲ, ಈತ ವೇದವ್ಯಾಸ ಅಂತ ಅವ್ರಿಗೆ ಗೊತ್ತಾಗಿದೆ. ಶಂಕರ ಸಾಕ್ಷಾತ್ ವ್ಯಾಸೋ ನಾರಾಯಣ ಸ್ವಯಂ ತಯೋರ್ವಿವಾದೇ ಸಂಪ್ರಾಪ್ತೆ ನ ಜಾನೇ ಕಿಂ ಕರೋಮ್ಯಹಂ. ಶಂಕರರು ಸಾಕ್ಷಾತ್ ಶಂಕರರೇ. ಇಲ್ಲಿ ಇರ್ತಕ್ಕಂಥ ಈತ ಸಾಕ್ಷಾತ್ ವೇದವ್ಯಾಸ ಮಹಾಮುನಿ, ವಿಷ್ಣುವಿನ ಅವತಾರ. ಇವರಿಬ್ಬರಿಗೂ ವಾದ ನಡೆದರೆ ನಾವು ಪಾಮರರಾದ ನಾವೇನು ಮಾಡಬೇಕು ಅನ್ನೋ ಒಂದು ವ್ಯಂಗ್ಯೋಕ್ತಿಯನ್ನು ಅವರು ಆಡ್ತಾರೆ. ಆಗ ಇಬ್ಬರಿಗೂ ಆ ಒಂದು ಸ್ಮರಣೆ ಉಂಟಾಗುತ್ತಂತೆ. ನೋಡಿ, 8 ದಿವಸಗಳ ಕಾಲ ನಿರಂತರವಾಗಿ ಹಗಲು ರಾತ್ರಿ ಭೇದವಿಲ್ಲದೆ ಚರ್ಚೆಯನ್ನು ಮಾಡ್ತಾರೆ. ವೇದವ್ಯಾಸರಿಗೆ ಸಂತೃಪ್ತಿ ಆಗುತ್ತೆ. ಬ್ರಹ್ಮಸೂತ್ರದ 3ನೇ ಅಧ್ಯಾಯದಲ್ಲಿರ್ತಕ್ಕಂಥ ಸಾಧನಾಧ್ಯಾಯ ಇದರ ಬಗ್ಗೆ ಪ್ರಶ್ನೆಯನ್ನು ಕೇಳಿರ್ತಾರೆ. ಅಲ್ಲಿಂದ ಆ ಒಂದು ವಾದ ಸರಣಿ ಬೆಳ್ಕೊಂಡು ಅಲ್ಲಿ 8 ದಿವಸಗಳವರೆಗೆ ಆಗೋಗಿರುತ್ತೆ. 8 ದಿವಸಗಳಾದಮೇಲೆ ಅವರಿಗೆ ತೃಪ್ತಿ ಆಗುತ್ತೆ ವೇದವ್ಯಾಸರಿಗೆ. ನನ್ನ ಹೃದಯವನ್ನು ನೀನು ಚೆನ್ನಾಗಿ ಅರ್ಥಕೊಂಡಿದ್ದೀಯಾ, ವ್ಯಾಸ ಹೃದಯವನ್ನು ನೀನು ಚೆನ್ನಾಗಿ ಅರ್ಥಕೊಂಡಿದ್ದೀಯಾ,
ಮುಂದೆ ಅನೇಕ ಜನ ಭಾಷ್ಯಗಳನ್ನು ಬರೀತಾರೆ. ಆದರೆ ಈ ಭಾಷ್ಯಕ್ಕೆ ಸಮನಾದ ಭಾಷ್ಯ ಇನ್ನೊಂದಿಲ್ಲ. ಯಾಕಂತ ಹೇಳಿದ್ರೆ ಇದು ವ್ಯಾಸ ಹೃದಯ, ವ್ಯಾಸನ ಮನೋಗತ ಏನು ಅನ್ನೋದನ್ನು ಚೆನ್ನಾಗಿ ಅರ್ಥಕೊಂಡು ನೀನು ಭಾಷ್ಯಗಳನ್ನು ರಚನೆ ಮಾಡಿದ್ಯಾ. ನೀನು ಧರ್ಮ ಪ್ರಚಾರವನ್ನು ಮಾಡು, ಧರ್ಮವನ್ನು ಉಳಿಸು, ವೇದ ಮಾರ್ಗವನ್ನು ಉಳಿಸು. ನಿನಗೆ ಇನ್ನೂ 16 ವರ್ಷ ಆಯುಸ್ಸನ್ನು ನಾನು ಕೊಟ್ಟಿದ್ದೀನಿ ಅಂಥೇಳಿ ಆಶೀರ್ವಾದ ಮಾಡ್ತಾರೆ. ಅದಕ್ಕೆ ಮುಂಚೆ ಶಂಕರರಲ್ಲಿದ್ದಂಥ ವೈರಾಗ್ಯ ಯಾವ ಮಟ್ಟದ್ದು ಅಂತ ಹೇಳಿದ್ರೆ, ಅವರಿಗೆ ಈ ದೇಹದ ಮೇಲೆ ಮಮತೆಯೇ ಇಲ್ಲ. ವೇದವ್ಯಾಸರಿಗೆ ಆ ಬ್ರಹ್ಮಸೂತ್ರದ ಭಾಷ್ಯ ಗ್ರಂಥಗಳನ್ನು ಕೊಟ್ಟ ಮೇಲೆ ಅವರೊಂದು ಮಾತು ಹೇಳ್ತಾರೆ, ಈ ದೇಹದ ಜಂಜಾಟ ನನಗೆ ಸಾಕಾಗೋಗಿದೆ, ಇದನ್ನು ನಾನು ತ್ಯಾಗ ಮಾಡಿ ಅನಂತದಲ್ಲಿ ಲೀನ ಆಗ್ತೀನಿ. ಯಾವ ರೀತಿ ಯೋಗಿ ಆದವನು ಹಳೆಯ ವಸ್ತ್ರವನ್ನು ಕಿತ್ತೆಸೆದು ಅನಂತದಲ್ಲಿ ಲೀನ ಆಗ್ತಾನೋ ಆ ರೀತಿ ಆ ಒಂದು ತುಡಿತ 16ನೇ ವಯಸ್ಸಿನ ಒಬ್ಬ ಹುಡುಗನಲ್ಲಿತ್ತು ಅಂತ ಹೇಳಿದ್ರೆ ಇದು ಅತಿ ಆಶ್ಚರ್ಯ ಪಡ್ತಕ್ಕಂಥ ಒಂದು ಸಂಗತಿ. ಯಾಕೆಂತ ಹೇಳಿದ್ರೆ ಒಬ್ಬ ನಿಜವಾದ ಯೋಗಿ, ಒಬ್ಬ ನಿಜವಾದ ಅವತಾರ ಪುರುಷನಲ್ಲಿ ಅವನಿಗೆ ಈ ದೇಹ ಅನ್ನೋದು ಒಂದು ಬಂಧನ. ಲೌಕಿಕರಿಗೆ ಈ ದೇಹ ಅನ್ನೋದು ಭೋಗವಸ್ತು. ನಾವಿದರಲ್ಲಿ ಎಷ್ಟು ನೋಡ್ತೀವಿ, ಎಷ್ಟು ತಿಂತೀವಿ, ಎಷ್ಟು ಇಂದ್ರಿಯ ವ್ಯಾಪಾರಗಳನ್ನು ಮಾಡ್ತೀವಿ, ಎಷ್ಟು ಆನಂದ ಪಡ್ತೀವಿ, ಈ ದೇಹಕ್ಕೆ ಅಂಟುಕೊಂಡಿರುವಂಥ ಮನಸ್ಥಿತಿ. ಆದರೆ ಮಹಾತ್ಮರಿಗೆ ದೇಹ ಒಂದು ಬಂಧನ. ನಾನು ವಿಶ್ವವ್ಯಾಪಿ ಆಗಬೇಕು ಅನ್ನೋ ಒಂದು ತುಡಿತ ಅವರಲ್ಲಿತ್ತು. ಅವರು ಯೋಗದ ಎಲ್ಲ ರಹಸ್ಯಗಳನ್ನು ಬಲ್ಲವರಾಗಿದ್ದರು. ಯಾವ ಕ್ಷಣದಲ್ಲಿ ಬೇಕಾದರೂ ಬ್ರಹ್ಮರಂಧ್ರದಿಂದ ನಿರ್ಗಮಿಸಬಲ್ಲಂತಹ ದಿವ್ಯ ಶಕ್ತಿಯನ್ನು ಪಡೆದಿದ್ದರು. ಆಗ ವ್ಯಾಸರು ಹೇಳ್ತಾರೆ, ಸಾವಧಾನ ಮಗು, ನೀನು ಮಾಡಬೇಕಾಗಿರೋ ಕೆಲಸಗಳು ತುಂಬ ಇದೆ. ನೀನು ಸಾಕ್ಷಾತ್ ಶಿವ ಅಂತ ನನಗೆ ಗೊತ್ತು, ನಾನು ಬಲ್ಲೆ. ನಿನ್ನಿಂದ ಭಾರತ ದೇಶದ ಪುನರುದ್ಧಾರ ಆಗಬೇಕಾಗಿದೆ. ನೀನು ಧರ್ಮ ಪ್ರಚಾರವನ್ನು ಮಾಡು, ಅದ್ವೈತ ಸಿದ್ಧಾಂತವನ್ನು ಸ್ಥಾಪನೆ ಮಾಡು. ನಾನು ದೊಡ್ಡವನು, ನೀನು ದೊಡ್ಡವನು, ನನ್ನ ಮಾರ್ಗ ದೊಡ್ಡದು, ನಿನ್ನ ಮಾರ್ಗ ದೊಡ್ಡದು, ನನ್ನ ದೇವರು ದೊಡ್ಡವರು, ನಿನ್ನ ದೇವರು ದೊಡ್ಡವನು ಅಂತ ಭಾರತದಲ್ಲೆಲ್ಲ ಅಲ್ಲೋಲು ಕಲ್ಲೋಲು ಆಗ್ತಿದೆ. ಸಮನ್ವಯ ಮಾಡು. ಅದನ್ನೆಲ್ಲ ಸಮನ್ವಯ ಮಾಡಿ ಧರ್ಮ ಸ್ಥಾಪನೆಯನ್ನು ಮಾಡಿ ಆಮೇಲೆ ಪ್ರಭೋ ನಿನ್ನ ಕೈಲಾಸಧಾಮಕ್ಕೆ ನೀನು ಹೋಗು ಅಂತ ಹೇಳಿ ವೇದವ್ಯಾಸ ಮಹಾಮುನಿಗಳು ಹೇಳ್ತಾರೆ. ಶಂಕರರ ವೈರಾಗ್ಯ ಅಷ್ಟು ತೀವ್ರವಾದದ್ದು. ತಮ್ಮ ಎಳೆಯ ವಯಸ್ಸಿನಲ್ಲೇ 8ನೇ ವಯಸ್ಸಿನಲ್ಲೇ ಮದುವೆ ಮಾಡಬೇಕು ಅಂತ ಆ ಕಾಲದಲ್ಲಿ ಬಾಲ್ಯ ವಿವಾಹ ಆರ್ಯಾಂಬೆ ಪ್ರಯತ್ನ ಪಟ್ಟಾಗ ಮೊಸಳೆಯ ಬಾಯಿನಲ್ಲಿ ಸಿಕ್ಕಾಕೊಂಡಾಗಿ ನಾಟಕ ಮಾಡಿ, ಅಮ್ಮ ನನಗೆ ಸನ್ಯಾಸಾಶ್ರಮಕ್ಕೆ ಅನುಮತಿ ಕೊಡು, ಸನ್ಯಾಸಿ ಆಗ್ತೀನಿ ಅಂತ ಹೇಳಿದ್ರೆ ಇನ್ನೊಂದು ಜನ್ಮ ಬರುತ್ತೆ, ನನ್ನ ಆಯುಷ್ಯ ಅಭಿವೃದ್ಧಿ ಆಗತ್ತೆ ಅಂತ ಹೇಳಿ ಅಲ್ಲೊಂದು ಲೀಲಾ ನಾಟಕವನ್ನು ಮಾಡಿ ತಾಯಿಯಿಂದ ಸನ್ಯಾಸಾಶ್ರಮಕ್ಕೆ ಅನುಮತಿಯನ್ನು ಪಡ್ಕೊಂಡು ಅವರು ಭಾರತ ದೇಶವನ್ನು ಒಗ್ಗೂಡಿಸಬೇಕು ಅನ್ನೋ ಛಲದಿಂದ ಹೊರಡ್ತಾರೆ. ಆದರೆ ಅವರ ಮಾತೃಭಕ್ತಿ ಅತ್ಯಂತ ಉಜ್ವಲವಾದದ್ದು. ತಾಯಿ ಹೇಳ್ತಾರೆ, ನೀನು ಯಾವಾಗ ಸ್ಮರಣೆ ಮಾಡ್ತೀಯೋ ತಾಯಿ, ಆಗ ನಾನು ಬಂದು ನಿನ್ನ ಸಾನ್ನಿಧ್ಯದಲ್ಲಿ ನಾನು ಪ್ರಕಟ ಆಗ್ತೀನಿ. ಯಾಕಂದರೆ ಅವರು 64 ವಿದ್ಯೆಗಳಲ್ಲಿ ಪಾರಂಗತರು, ಯೋಗ ಶಕ್ತಿಯನ್ನು ಪಡ್ಕೊಂಡಿದ್ದಂಥ ಮಹಾತ್ಮರು ಅಂತ ಮಾತನ್ನು ಹೇಳ್ತಾರಂತೆ. ತಾಯಿ ಅನುಮತಿನ ಕೊಡ್ತಾಳೆ. ಅಲ್ಲಿಂದ ಅವರ ಒಂದು ದಿಗ್ವಿಜಯ ಯಾತ್ರೆ ಪ್ರಾರಂಭ ಆಗುತ್ತೆ. ನರ್ಮದಾ ನದಿ ತೀರಕ್ಕೆ ಬರ್ತಾರೆ. ನರ್ಮದಾ ನದಿ ತೀರಕ್ಕೆ ಬಂದು ಅಲ್ಲಿ ಆ ನರ್ಮದಾ ಗುಹೆ ಮುಂದೆ ನಿಂತ್ಕೊಂಡು ಗೋವಿಂದ ಭಗವತ್ಪಾದರೇ ನನ್ನ ಗುರುಗಳು ಅಂತ ಅವ್ರಿಗೆ ಗೊತ್ತಿರುತ್ತೆ. ಯಾಕಂತ ಹೇಳಿದ್ರೆ ವೇದವ್ಯಾಸರ ಶಿಷ್ಯರು ಶುಕ ಮಹರ್ಷಿಗಳ ಶಿಷ್ಯರು ಗೌಡಪಾದರ ಶಿಷ್ಯರು ಗೋವಿಂದ ಭಗವತ್ಪಾದರು. ವ್ಯಾಸರ ಪರಂಪರೆ ಇದು. ಕೃಷ್ಣ ತಾನು ಸರ್ವಜ್ಞ ಮೂರ್ತಿ ಆದರೂ ಲೋಕ ವ್ಯವಹಾರವನ್ನು ಅನುಸರಿಸಿ ನಾನು ಸಹ ಒಬ್ಬ ಗುರುವನ್ನು ಆಶ್ರಯಿಸಬೇಕು ಅಂತ ಹೇಗೆ ಸಾಂದೀಪನಿ ಮಹರ್ಷಿಗಳ ಹತ್ರ ಬಂದನೋ, ಹಾಗೆ ಶಂಕರರು ಸಾಕ್ಷಾತ್ ಸರಸ್ವತಿಯೇ ಅವರ ಬಾಯಿ ನೆಲೆಸಿತ್ತು. ಅವರಿಗೆ ಗೊತ್ತಿಲ್ಲದಿರೋದು ಯಾವುದೂ ಇಲ್ಲ. ಆ ಒಂದು ವಯಸ್ಸಿಗೆ ಅತ್ಯುನ್ನತವಾದ ಸಾಕ್ಷಾತ್ಕಾರ ಅವರಿಗೆ ಆಗ್ಬಿಟ್ಟಿತ್ತು. ಆದರೆ ಲೋಕ ವ್ಯವಹಾರದ ರೀತಿಯನ್ನು ನಾನೇ ಅನುಸರಿಸದೆ ಹೋದರೆ ಇನ್ನು ಮುಂದೆ ಬರೋರು ಏನು ಅನುಸರಿಸ್ತಾರೆ ಅನ್ನೋ ಒಂದು ಕಟ್ಟುಪಾಡಿನಿಂದ ಅವರು ಬಂದು ಬಾಗಿಲ ಹತ್ರ ನಿಂತ್ಕೊಳ್ತಾರಂತೆ. ಯಾರಪ್ಪ ನೀನು ಅಂತ ಕೇಳ್ತಾರಂತೆ ಗೋವಿಂದ ಭಗವತ್ಪಾದ. ಆಗ
ಎಳೆ ವಯಸ್ಸಿನ ಆ ಬಾಲಕ ಕೊಡುವಂಥ ಉತ್ತರ ಬಹಳ ಚಮತ್ಕಾರಿಕವಾದದ್ದು. ನಾನು ದೇಹ ಅಲ್ಲ, ಬುದ್ಧಿ ಅಲ್ಲ, ಮನಸ್ಸಲ್ಲ, ಇಂದ್ರಿಯಗಳಲ್ಲ, ಪಂಚಭೂತಗಳಲ್ಲ, ನಾನು ಯಾರು ಅಂತ ಹೇಳಿ, ಶಿವನೇ ನಾನು ಅಂತ. ಆ ಉತ್ತರದಿಂದ ಗೋವಿಂದ ಭಗವತ್ಪಾದರಿಗೆ ಅತೀವವಾದ ಸಂತೋಷ ಆಗುತ್ತೆ. ನಿಜವಾದ ಅಧಿಕಾರಿ ಅಂದರೆ ನೀನೇನಪ್ಪ, ನೀನು ಸಾಕ್ಷಾತ್ ಶಿವ, ಅದನ್ನು ನಾನು ಬಲ್ಲೆ. ಆ ಒಂದು ಬಾಲಕನನ್ನು ಕರೆದು ತಮ್ಮ ಬಳಿ ಇರಿಸಿಕೊಂಡು ಲೋಕ ವ್ಯವಹಾರದ ರೀತಿಯಲ್ಲಿ ಏನೇನು ಅವರಿಗೆ ಧಾರಾದತ್ತವಾಗಿ ಕೊಡಬೇಕು ಅದನ್ನೆಲ್ಲ ಕೊಟ್ಟು ಅಲ್ಲಿದ್ದಾಗ ನರ್ಮದಾ ನದಿಯ ಪ್ರವಾಹ ಆಗುತ್ತೆ. ಜಲಾಕರ್ಷಣ ಮಂತ್ರವನ್ನು ಅಭಿಮಂತ್ರಿಸಿ ಆ ನರ್ಮದಾ ನದಿಯ ಪ್ರವಾಹವನ್ನು ತಡೆಗಟ್ತಾರೆ ಶಂಕರ ಭಗವತ್ಪಾದರು. ತಡೆಗಟ್ಟಿ ಆಗ ಗೋವಿಂದ ಭಗವತ್ಪಾದರು, ಹಿಂದೊಮ್ಮೆ ನಾನು ವ್ಯಾಸರನ್ನು ಭೇಟಿಯಾಗಿದ್ದೆ, ವ್ಯಾಸರು ಹೇಳಿದರು, ಯಾರು ನರ್ಮದಾ ನದಿಯ ಪ್ರವಾಹವನ್ನು ತಡೆಗಟ್ತಾರೆ ಅವರೇ ಬ್ರಹ್ಮಸೂತ್ರಕ್ಕೆ ಭಾಷ್ಯಗಳನ್ನು ಬರೀಬೇಕು ಅಂತ ಹೇಳಿ, ನೀನು ಆ ಒಂದು ಅಧಿಕಾರವನ್ನು ಪಡ್ಕೊಂಡಿದ್ಯಪ್ಪ, ಬ್ರಹ್ಮಸೂತ್ರಕ್ಕೆ ಭಾಷ್ಯಗಳನ್ನು ನೀನು ಬರೀ, ನೀನು ಕಾಶಿಗೆ ಹೋಗಿ ಅಲ್ಲಿಂದ ಬದರಿಕಾಶ್ರಮಕ್ಕೆ ಹೋಗು ಅಂತ ಹೇಳಿದಾಗ ಕಾಶಿಗೆ ಬರ್ತಾರೆ. ಅಲ್ಲಿ ನಡೆದಿರುವಂಥ ಶಂಕರ ಜೀವನ ಚರಿತ್ರೆನ ಎಲ್ಲರೂ ತಿಳಿದಿರುವಂಥ ವಿಚಾರನೆ, ಕಾಶಿನಲ್ಲಿ ಏನಾಯಿತು ಅಂತ. ಬದರಿಕಾಶ್ರಮಕ್ಕೆ ಬಂದು ಅಲ್ಲಿ ಅವರು ಬ್ರಹ್ಮಸೂತ್ರಾದಿಗಳಿಗೆ ಭಾಷ್ಯಗಳನ್ನು ಬರೀತಾರೆ ಶಂಕರ ಭಗವತ್ಪಾದರು. ವ್ಯಾಸರಿಂದ ಅನುಗ್ರಹಿತರಾಗಿ ಅಖಂಡ ಭಾರತವನ್ನು ಅವರು 4 ಬಾರಿ ಪರ್ಯಟನೆ ಮಾಡ್ತಾರೆ. ಕೊನೆಯಲ್ಲಿ ಸರ್ವಜ್ಞ ಪೀಠವನ್ನು ಅಧಿರೋಹಣ ಮಾಡಿ, ಕಾಶ್ಮೀರದಲ್ಲಿರ್ತಕ್ಕಂಥ ಸರ್ವಜ್ಞ ಪೀಠವನ್ನು ಅಧಿರೋಹಣ ಮಾಡಿ, ಆ ಕಾಶ್ಮೀರದಲ್ಲಿರ್ತಕ್ಕಂಥ ಸರ್ವಜ್ಞ ಪೀಠ ಅನ್ನೋದು ಸಾಮಾನ್ಯವಾದದ್ದಲ್ಲ, ಎಲ್ಲವೂ ಗೊತ್ತಿರಬೇಕು ಅಂಥವನಿಗೆ ಮಾತ್ರ ಅಲ್ಲಿ ಪ್ರವೇಶ. ಆ ಕಾಶ್ಮೀರದ ಸರ್ವಜ್ಞ ಪೀಠಕ್ಕೆ 4 ದ್ವಾರಗಳಿದ್ವಂತೆ. ಅಲ್ಲಿ ಆ ದಕ್ಷಿಣದ ಕಡೆ ದ್ವಾರವನ್ನು ಮುಚ್ಚಿಬಿಟ್ಟಿದ್ರಂತೆ. ಯಾಕಂತ ಹೇಳಿದ್ರೆ ದಕ್ಷಿಣ ದೇಶದಿಂದ ಯಾವ ವಿದ್ವಾಂಸನೂ ಬರ್ತಿಲ್ಲ, ಯಾವ ಯೋಗಿನೂ ಬರ್ತಿಲ್ಲ, ಯಾವ ತಪಸ್ಸಿನೂ ಬರ್ತಿಲ್ಲ. ಶಂಕರ ಭಗವತ್ಪಾದರು ಹೋಗಿ ದಕ್ಷಿಣ ದೇಶದಿಂದ ನಾನು ಬಂದಿದ್ದೀನಿ, ಬಾಗಿಲು ತೆಗೀರಿ ಅಂತ ಹೇಳಿದಾಗ ಒಂದೊಂದು ಮೆಟ್ಟಿಲಿಗೆ ಒಬ್ಬೊಬ್ಬರು. ಬರೀ ಆಸ್ತಿಕ ದರ್ಶನಗಳಲ್ಲದೆ ನಾಸ್ತಿಕ ದರ್ಶನಗಳು, ಭಾರತ ದೇಶದಲ್ಲಿ ಅಂದು ಪ್ರಚಲಿತವಿದ್ದಂತಹ ನಾಸ್ತಿಕ ದರ್ಶನಗಳು, ಭೌತಿಕ ದರ್ಶನಗಳು, ಭೌತವಾದವನ್ನು ಒಪ್ಪುವಂಥ ದರ್ಶನಗಳು, ಕಾಣಾದ ಮತ, ಅಣು ವಿಜ್ಞಾನಿಗಳು, ಚಾರ್ವಾಕರು, ಎಲ್ಲರೂ ಒಂದೊಂದು ಮೆಟ್ಟಿಲಿಗೆ ಒಂದೊಂದು ಪ್ರಶ್ನೆಗಳು. ಅದಾದ ನಂತರ ವೈದಿಕ ಮತಗಳು, ಈ ರೀತಿ ಎಲ್ಲ ಒಂದೊಂದು ಮೆಟ್ಟಿಲಿಗೂ ಒಂದೊಂದು ಪ್ರಶ್ನೆಗಳು. ಅದನ್ನೆಲ್ಲ ದಾಟಿಕೊಂಡು ಬಂದು ಅವರಿಗೆಲ್ಲ ಸಮಾಧಾನವನ್ನು ಹೇಳಿ ಇನ್ನೇನು ಆ ಸರ್ವಜ್ಞ ಪೀಠದ ಮೇಲೆ ಕೂತ್ಕೋಬೇಕು. ಆಗ ಶಾರದಾಂಬೆ ಕೊನೆಯ ಪರೀಕ್ಷೆ ನೀಡ್ತಳಂತೆ, ನೀನು ಅಶುದ್ಧನಾಗಿದ್ದೀಯೇ. ಯಾಕಂತ ಹೇಳಿದ್ರೆ ಅಮರಕ ರಾಜನ ದೇಹದಲ್ಲಿ ನೀನು ಕುಳಿತುಕೊಂಡು ವಿಷಯ ಭೋಗಗಳನ್ನು ಅನುಭವಿಸಿದೀಯಾ ಪರಕಾಯ ಪ್ರವೇಶದ ಮುಖಾಂತರ, ಆದ್ದರಿಂದ ನೀನು ಇಲ್ಲಿ ಕೂತ್ಕೊಳ್ಳೋದಕ್ಕೆ ಅನಧಿಕಾರಿ ಅಂತ ಹೇಳಿದಾಗ, ತಾಯಿ, ಒಂದು ದೇಹದಿಂದ ಮಾಡಿದ ಕರ್ಮಕ್ಕೂ ಇನ್ನೊಂದು ದೇಹದಿಂದ ಮಾಡಿದಕ್ಕೂ ಕರ್ಮಕ್ಕೂ ಸಂಬಂಧವಿಲ್ಲ. ನಾನು ನಿತ್ಯ ಶುದ್ಧ ಬುದ್ಧನಾದಂತಹ ಆ ಪರಬ್ರಹ್ಮ ಸ್ವರೂಪನೇ ಆಗಿದ್ದೀನಿ ತಾಯಿ ಅಂತ ಹೇಳಿದಾಗ ಆ ಕೊನೆಯ ಪರೀಕ್ಷೆಯನ್ನು ಗೆದ್ದು ಆ ಸರ್ವಜ್ಞ ಪೀಠದಲ್ಲಿ ಶಂಕರಾಚಾರ್ಯರು ಕೂತ್ಕೊಂಡು ಭಾರತ ದೇಶದಲ್ಲಿ ಧರ್ಮ ಉಳಿಲಿ ಅಂತ ಹೇಳಿ 4 ಪೀಠಗಳನ್ನು, ಚತುರಾಮ್ನಾಯ ಪೀಠಗಳನ್ನು ನಿರ್ಮಾಣ ಮಾಡಿ, ಒಂದೊಂದು ಪೀಠಕ್ಕೆ ಒಂದೊಂದು ಜವಾಬ್ದಾರಿ, ಒಂದೊಂದು ನಿಯಮ, ಒಂದೊಂದು ವೇದಗಳನ್ನು ಕೊಟ್ಟು ಈ ವೇದಗಳನ್ನು ಕಾಪಾಡುವಂಥ ಜವಾಬ್ದಾರಿ ನಿಮ್ಮದು ಅಂತ ಹೇಳಿ ಅಂತಹ ದೂರದರ್ಶಿತ್ವ ಶಂಕರಾಚಾರ್ಯರಲ್ಲಿತ್ತು. ಭಾರತ ದೇಶ ಈ ವೇದ ಅನ್ನೋದು ಭಾರತವನ್ನು ಬಿಟ್ಟು ಹೋಗಬಾರದು. ಆದ್ದರಿಂದ 4 ಮೂಲೆಗಳಲ್ಲಿ 4 ಪೀಠಗಳನ್ನು ಅವರು ನಿಯಾಮಕ ಮಾಡಿ 4 ಜನ ಶಿಷ್ಯರನ್ನು ಅಲ್ಲಿ ಬಿಟ್ಟು, ಅಪ್ಪ ನನ್ನ ಶಕ್ತಿನೇ ಈ ಪೀಠಗಳಲ್ಲಿ ಪ್ರಶಿಷ್ಯರ ಮೂಲಕ ನಿರಂತರವಾಗಿ ಸಾಗ್ತಿರುತ್ತೆ ಅಂತ ಹೇಳಿ ಕೈಲಾಸದಲ್ಲಿ ಶಂಕರಾಚಾರ್ಯರು ಕೊಟ್ಟಂಥ ಚಂದ್ರಮೌಳೀಶ್ವರ ಲಿಂಗಗಳನ್ನು ಆ ಪೀಠಗಳಲ್ಲಿ ಇಟ್ಟು, ನೀವು ಇದನ್ನು ಭಕ್ತಿ ಶ್ರದ್ಧೆಗಳಿಂದ ಪೂಜೆ ಮಾಡಿಕೊಂಡು ಹೋದರೆ ಧರ್ಮ ಮಾರ್ಗ ಉಳಿಯುತ್ತೆ, ಧರ್ಮ ದೇದೀಪ್ಯಮಾನವಾಗಿ ಬೆಳೆಯುತ್ತೆ ಅಂತ ಹೇಳಿ ಆ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಂಥ ಮಹಾನುಭಾವರು ಶಂಕರ ಭಗವತ್ಪಾದರು. ಅವರ ಬಗ್ಗೆ ಹೇಳಬೇಕು ಅಂದರೆ ವರ್ಷಾನುಗಟ್ಟಲೆ ಆದರೂ ಸಾಕಾಗಲ್ಲ. ಆದಿಶೇಷನಿಗೆ ಪುರಾಣಗಳಲ್ಲಿ ಬರುತ್ತೆ, ಶಂಕರ ದಿಗ್ವಿಜಯದಲ್ಲಿ ಬರುತ್ತೆ,
1000 ಹೆಡೆಗಳುಳ್ಳ ಆದಿಶೇಷನಿಗಾಗಲಿ, ಚತುರ್ಮುಖ ಬ್ರಹ್ಮನಿಗಾಗಲಿ, ಷಣ್ಮುಖನಿಗಾಗಲಿ ಸಾಧ್ಯ ಇಲ್ಲ ಶಂಕರ ಭಗವತ್ಪಾದರ ಬಗ್ಗೆ ಮಾತಾಡೋದಕ್ಕೆ. ಯಾಕೆ? ಆಕಾಶದ ಬಗ್ಗೆ ಮಾತಾಡೋದಕ್ಕೆ ಯಾರ ಕೈಲೂ ಸಾಧ್ಯವಿಲ್ಲ. ಅದು ಅನಂತ. ಆಕಾಶ ಎಷ್ಟು ಅನಂತವೋ ಶಂಕರರ ವ್ಯಕ್ತಿತ್ವವೂ ಸಹ ಅನಂತ. ಅವರ ಹೃದಯ ಅತ್ಯಂತ ದಯಾರ್ದ್ರವಾದಂತಹ ಹೃದಯ, ಕರುಣಾರ್ದ್ರವಾದಂತಹ ಹೃದಯ. ಅವರ ಅವತಾರ ಕೇವಲ ಪಂಡಿತರಿಗೆ, ವಿದ್ವಾಂಸರಿಗೆ ಅಂತ ಭಾವಿಸೋದಾದರೆ ಅದಕ್ಕಿಂತ ದೊಡ್ಡ ತಪ್ಪು ಇನ್ನೊಂದಿಲ್ಲ. ಪಂಡಿತ ಪಾಮರಾದಿಯಾಗಿ ಎಲ್ಲರಿಗೂ ಆ ಭಗವಂತನ ಅನುಭವ ಆಗಬೇಕು, ವೇದಗಳ ನಿಜವಾದ ಸಾರ ತಿಳಿಬೇಕು, ಜೀವನದ ಸಾರ ತಿಳಿಬೇಕು ಅಂತ ಹೇಳಿ ಪಂಡಿತರಿಂದ ಪಾಮರರಾದಿಯಾಗಿ ಅವರವರ ಅಧಿಕಾರ ಭೇದಕ್ಕನುಸಾರವಾಗಿ ಸ್ತೋತ್ರಗಳನ್ನು, ಪ್ರಕರಣ ಗ್ರಂಥಗಳನ್ನು, ಭಾಷ್ಯಗಳನ್ನು ರಚನೆ ಮಾಡಿ ಕೇವಲ 32 ವಯಸ್ಸಿನಲ್ಲಿ 3 ಲಕ್ಷ ವರ್ಷಗಳಿಗಾಗುವಷ್ಟು ಸಾಧನೆಯನ್ನು ಅವರು ಮಾಡಿದರು. ಸ್ವಾಮಿ ವಿವೇಕಾನಂದರು 39 ವರ್ಷವಷ್ಟೇ ಅವರು ಜೀವಿಸಿದ್ದರು. ಆದರೆ ಅವರು ಹೇಳ್ತಾರೆ 300 ವರ್ಷಗಳಿಗಾಗಷ್ಟು ನಾನು ಕೆಲಸವನ್ನು ನನ್ನ 39 ವರ್ಷಗಳಲ್ಲಿ ನಾನು ಮಾಡಿದ್ದೀನಿ, ನನ್ನ ನಂತರ ನಿಮಗೆ ನಾನು ಏನು ಮಾಡಿದ್ದೀನಿ ಅನ್ನೋದು ಅರ್ಥ ಆಗುತ್ತೆ ಅಂತ ವಿವೇಕಾನಂದರು ಹೇಳ್ತಾರೆ. ಅದೇ ರೀತಿ ಶಂಕರ ಭಗವತ್ಪಾದರು 32 ವರ್ಷಗಳಲ್ಲಿ ಅಂದು ವೇದಗಳನ್ನು ಉಳಿಸದೇ ಹೋಗಿದ್ದಿದ್ರೆ ಪಾರಮಾರ್ಥಿಕವಾಗಿ ಭಾರತ ಎಂದೂ ಒಗ್ಗೂಡ್ತಿರಲಿಲ್ಲ, ಇವತ್ತು ಭಾರತವಾಗಿ ಉಳಿತಿರಲಿಲ್ಲ ಅಂತ ಅಮೋಘವಾದ ಸಾಧನೆಯನ್ನು ಅವರು ಮಾಡಿದರು.